ನಾನು ಬೊಬ್ಬೆ ಹಾಕಿದ್ದು ಯಾಕೆಂದರೆ ನಂಗೆ ಊಟ ತಪ್ಪಿತು ಅಂತ. ಆ ದಿನ ನನ್ನ ಗಂಡ ಸತ್ತೋಗಿದ್ದ, ನಂಗೆ ಗೊತ್ತೇ ಇಲ್ಲ. ಕುಟುಂಬದ ಸಪೋರ್ಟ್ ಹೇಗಿತ್ತು ನಿಮ್ಮ ಬರವಣಿಗೆ ಅಥವಾ ಸಾಹಿತ್ಯ ಬೇರೆಲ್ಲ ನಿಮ್ಮ ಕೆಲಸಗಳಿಗೆ? ನಾನು ಸೇರಿದ ಮನೆ ಅದೊಂಥರ ಪಾಳೆಗಾರ ಮನೆ. 7ನೇ ಕ್ಲಾಸ್ವರೆಗೂ ಒಬ್ಬ ಮಾಸ್ಟ್ರು. ಸ್ಕೂಲ್ ಬಿಟ್ಟ ತಕ್ಷಣ ನಾವು ಕಾಡಲ್ಲೇ ಇರ್ತಾ ಇದ್ವಿ. ತೇಜಸ್ವಿ ದೃಷ್ಟಿ ಬರಬೇಕು ನನಗೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ನಾನೊಂದು ದೊಡ್ಡ ಕಾದಂಬರಿಕಾರಳಲ್ಲ, ಲೇಖಕಿ ಅಲ್ಲ, ಯಾವುದೂ ಅಲ್ಲ. ಭಾವನೆಲೆ ಅನ್ನೋ ಒಂದು ಕಾದಂಬರಿ ಮೂಲಕ ಪ್ರಸ್ತುತಪಡಿಸಬೇಕು ಅಂದ್ರೆ ಏನು ಚಾಲೆಂಜಿಂಗ್? ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದವಳು ನಾನು. ಹಾಗಾಗಿ ತುಂಬ ಜನರಿಗೆ ಏನು ಇದೆಲ್ಲ ಬರಿತಾಳೆ ಇವಳು ಅನ್ನುವ ವಿರೋಧ ನನಗಿತ್ತು. ಶಾಂತಿಧಾಮ ಕೃತಿಗೆ ಕುವೆಂಪು ಪ್ರಶಸ್ತಿ ಬಂದಿದೆ. ಜೀವನದಲ್ಲಿ ಯಾವ್ದು ಸಿಕ್ಕದಿದ್ರು ಕುವೆಂಪು ಪ್ರಶಸ್ತಿನೇ ಸಾಕು. ಯಾವ ರೀತಿ ಬರವಣಿಗೆಯಲ್ಲಿ ಸುಧಾರಿಸಬಹುದು? ನಾವು ಬರೆದಿದ್ದ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕೆಡಿಸಬಾರದು. ಬರವಣಿಗೆಯಿಂದ ಎಲ್ಲರಿಗೂ ಒಂದು ಏನೋ ಒಂದು ಸಿಕ್ಕಬೇಕು ಒಳ್ಳೆಯದು ಅನ್ನುವ ಒಂದು ವರ್ಗ ಇದೆ. ಇನ್ನೊಂದು ವರ್ಗ ವ್ಯಾಪಾರಕ್ಕಾಗಿ ಬರೀತಾರೆ. ಪುಸ್ತಕ ಕೇಳ್ತಾರೆ, ಅದು ಏನಾಯ್ತು ಅಂತಲೂ ಹೇಳುವುದಿಲ್ಲ. ಆಮೇಲೆ ನನ್ನ ಪುಸ್ತಕ ನನಗೆ ಜೀವ. ಸ್ನೇಹಿತರೆ ನಮಸ್ಕಾರ. ಬುಗ್ಬ್ರಹ್ಮ ಅರ್ಪಿಸುವ ಝೂಮ್ ವಿತ್ ಬುಗ್ಬ್ರಹ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ ವಿಶೇಷವಾದಂಥ ವ್ಯಕ್ತಿ, ಪ್ರತಿಭಾನ್ವಿತ ಕಲಾವಿದರು. ಅವರ ಇತ್ತೀಚಿನ ಕಾದಂಬರಿ ಭಾವನೆಲೆ ಅನ್ನುವ ವಿಶೇಷ ಕೃತಿಯ ಮೂಲಕ ನಮ್ಮೆಲ್ಲರ ಗಮನ ಸೆಳೀತಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಸಿರಿಮೂರ್ತಿ ಕಾಸರವಳ್ಳಿ ಮೇಡಮ್, ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಳಿ, ನಿಮ್ಮ ಭಾವನೆಲೆ ಅನ್ನೋ ಕಾದಂಬರಿ ಇತ್ತೀಚೆಗೆ ತುಂಬಾ ಒಂದು ಹೊಸ ಭರವಸೆಯನ್ನ ಮೂಡಿಸ್ತಾ ಇದೆ ಕಾದಂಬರಿ ಲೋಕದಲ್ಲಿ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಅಂದರೆ ನನ್ನ 3 ಕಾದಂಬರಿ ಆಗಿದೆ. ಈಗ ಬೇರೆ ಕಥೆಗಳು ತುಂಬ ಆಗಿದೆ. ಒಂದಕ್ಕೊಂದಕ್ಕೆ ಒಂದು ಶೈಲಿಯಿಂದ ಹಿಡಿದು ಸ್ಟೋರಿಯಿಂದ ಹಿಡಿದು ಎಲ್ಲ ಬೇರೆ ಇರಬೇಕು ಅಂತ ನನ್ನ ಭಾವನೆ. ಹಾಗಾಗಿ ನಾನು ಫಸ್ಟು ನನ್ನ ಕಾದಂಬರಿನ ಒಂದು ಹೆಣ್ಣಿನ ಅಂದರೆ ಅವ್ರ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, 16 ಸಂಸ್ಕಾರ ಒಂದು ಹೆಣ್ಣಿಗೆ ಅಂತಿರುತ್ತೆ. ಆ 16 ಸಂಸ್ಕಾರಗಳು ಎಲ್ಲರಿಗೂ ಇರುತ್ತೆ. ಅದು ಹೆಣ್ಣಿಗೆ ಬೇಡ ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿದೆ. ನನ್ನ ಮನಸ್ಸು ಅದನ್ನು ಒಪ್ಕೊಳ್ಳೋದಿಲ್ಲ. ಆದರೆ ನನ್ನ ವಿರೋಧ ಕೇಳೋರು ಇಲ್ಲ. ಅದನ್ನು ಹೊರಗೆ ಹಾಕಬೇಕಿತ್ತು ನನಗೆ. ಹಾಗಾಗಿ ಅದನ್ನು ಕಾದಂಬರಿ ಮೂಲಕ ಒಂದು ಹೆಣ್ಣಿಗೆ, ಒಂದು ಹುಡುಗಿಗೆ ಎಲ್ಲ 16 ಸಂಸ್ಕಾರಗಳನ್ನು ಕೊಟ್ಟು ಅವಳು ಸನ್ಯಾಸಿಯಾಗಿ ಹೊರಟು ಹೋಗುವವರೆಗೂ ನಾನು ಆ ಕಾದಂಬರಿಯಲ್ಲಿ ಬರೆದೆ. ಅದರದ್ದು ಶೈಲಿ, ಭಾಷೆ ಎಲ್ಲವೂ ಆ ಪೌರಾಣಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು. ಮತ್ತು ಅದು ಹಿಮಾಲಯ ಅಲ್ಲೆಲ್ಲ ಸುತ್ತೋದವಳು ಆ ಥರ ಇತ್ತು. ನಂದು 2ನೇ ಕಾದಂಬರಿ ಶಾಂತಿಧಾಮ ಅಂತ. ಅದನ್ನು ನಾನು ನನ್ನ ಊರು ಮಲೆನಾಡು, ಒಂದು ಪುಟ್ಟ ಹಳ್ಳಿ, ಅಲ್ಲಿ ಏನೂ ಇಲ್ಲದಿದ್ದ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ರೈತ ಕುಟುಂಬಗಳಲ್ಲಿ ಯಾವ ಥರ ಒಡಹುಟ್ಟು ಇತ್ತು, ಯಾವ ಥರ ಕೂಡು ಕುಟುಂಬ ಇತ್ತು, ಅದು ನನಗೆ ಇನ್ನೂ ಮರೆಯೋಕ್ಕಾಗಲ್ಲ. ಅಷ್ಟು ದೊಡ್ಡ ಒಂದು ಕುಟುಂಬದಲ್ಲಿ ನಾನು ಬೆಳೆದವಳು, ಸೇರಿದವಳು. ಅಲ್ಲೂ ಎಲ್ಲ ಅನೇಕ ಬದಲಾವಣೆಗಳಾಗಿ ವರ್ಷ ಅದು ಚೇಂಜ್ ಆಗ್ತಾ ಬಂದಿದ್ದು ಜನ್ರೇಷನ್ನಲ್ಲಿ. ಆಮೇಲೆ ಅದು ಎಷ್ಟು ಅವನತಿಗೆ ಹೊಂದುತ್ತಾ ಬಂತು, ಅದೆಲ್ಲ ನನ್ನ ಮನಸ್ಸೊಳಗೆ ತುಂಬ ಕೊರಿತಾ ಇತ್ತು. ಅದ್ರ ಬಗ್ಗೆ ನಾನು ಶಾಂತಿಧಾಮ ಅಂತ ಒಂದು ಕಾದಂಬರಿ ಬರೆದೆ. ಇದು ನಂದು ಭಾವನೆಲೆ. ಇದನ್ನು ನಾನು ತುಂಬ ದೇಶ ಸುತ್ತು ಹುಚ್ಚಿದ್ದೆ. ನನಗೆ ತುಂಬ ಹೋದಲ್ಲಿ ಎಲ್ಲ ಅಲ್ಲಿಯ ಜನರ ಒಂದು ಜೀವನ ಶೈಲಿನ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತು ನಮ್ಮ ಇಲ್ಲಿ ಈಗ ಜನ್ರೇಷನ್ ತುಂಬ ಹಾಳಾಗಿದೆ ಅಂತಾರೆ, ಆ ಸಂಸ್ಕೃತಿಗಳು ಏನೂ ಇಲ್ಲ ಅಂತಾರೆ. ಅದು ಹೌದು, ಯಂಗ್ ಜನ್ರೇಷನ್ ಹೇಗೇಗೋ ಇದ್ದಾರೆ ಈಗ. ಅಂದರೆ ಒಂದು ಕಟ್ಟುನಿಟ್ಟು ಯಾವುದ್ರಲ್ಲೂ ಇಲ್ಲ, ಅಥವಾ ಅದರಿಂದ ಅವರಿಗೂ ಒಳ್ಳೆಯದಲ್ಲ, ಆ ಥರದಲ್ಲಿದ್ದಾರೆ. ಅದನ್ನು ನೋಡಿದಾಗ, ಆದರೆ ಪೇರೆಂಟ್ಸ್ ಹೇಳೋದು ಎಲ್ಲ ಅಲ್ಲಿಂದ ಬಂದಿದ್ದು, ಹೊರದೇಶಕ್ಕೆ ಹೋಗ್ತಾರೆ, ಅಲ್ಲಿಂದ ಎಲ್ಲ ಕಲಿತು ಬರ್ತಾರೆ ಅಂತ. ನನ್ನ ಮನಸ್ಸು ಅದನ್ನು ಒಪ್ಪಲ್ಲ. ನಾನು ತುಂಬ ಅದನ್ನು ವಿರೋಧಿಸ್ತೀನಿ. ಯಾಕೆಂದರೆ ನಾವು ಹಾಕುವ ತಳಪಾಯ ಮಕ್ಕಳಿಗಿರುತ್ತಲ್ಲ, ಆಗ ನಾವು ತಾಯಿ ತಂದೆಗಳು ತುಂಬ ತ್ಯಾಗ ಮಾಡಬೇಕಾಗುತ್ತೆ. ಯಾವುದೋ ಒಂದು ದೊಡ್ಡ ಜಾಬ್ ಇರುತ್ತೆ, ಅದರಿಂದ ನನಗೆ ಇನ್ನೊಂದಕ್ಕೆ ಪ್ರಮೋಷನ್ ಆಗಬೇಕಿರುತ್ತೆ. ಅಂಥದ್ದನ್ನೆಲ್ಲ ಬಿಟ್ಟು ಅವರು ಒಂದು ಸ್ಥಿತಿಗೆ ಬರುವವರೆಗೆ ಮಕ್ಕಳಿಗೆ ಅವರು ಸರಿಯಾದ ಶಿಕ್ಷಣ, ಒಂದು ಒಳ್ಳೆಯ ವ್ಯವಸ್ಥೆ ಕೊಟ್ಟರೆ, ಯಾವ ಮಕ್ಕಳು ಆ ಒಂದು ಏಜಲ್ಲಿ ಹಾಳಾದರೂ, ಅಂದರೆ ಅವ್ರದ್ದು ಹವ್ಯಾಸಗಳು ಏನೇನೋ ಆದರೂ, ಆ ಒಳ ಇದಿರುತ್ತಲ್ಲ ನಾವು ಹಾಕಿಕೊಟ್ಟ ಬುನಾದಿ. ಮೇಡಮ್, ಅದು ಚಾಲೆಂಜಿಂಗ್ ಅನ್ಸ್ಲಿಲ್ವಾ ನಿಮ್ಗೆ? ಆ ಒಂದು ಮೆಟಾಫರ್ನ ನೀವು
ಬರವಣಿಗೆಯಲ್ಲಿ ತರಬೇಕು, ಭಾವನೆಲೆ ಅನ್ನೋ ಒಂದು ಕಾದಂಬರಿ ಮೂಲಕ ಪ್ರಸ್ತುತಪಡಿಸ್ಬೇಕು ಅಂದ್ರೆ ಏನ್ ಚಾಲೆಂಜಿಂಗ್ ಅಂತ ಫ್ಯಾಕ್ಟರ್ಸ್ ನಿಮ್ಗೆ ಎದುರಾಗಿದ್ದಂತ ಫ್ಯಾಕ್ಟರ್ಸ್? ಇಲ್ಲ ಇಲ್ಲ, ಅಂದ್ರೆ ಕೆಲವರಿಗೆಲ್ಲ ಏನಂದ್ರೆ ನಾನು ಅದರಲ್ಲಿ ಒಂದೊಂದು ಕೆಲವು ಪಾತ್ರಗಳನ್ನ ಎಷ್ಟು ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಎಷ್ಟು ಹಾಳಾಗ್ಬೋದು, ಈ ಸಮಾಜದಲ್ಲಿ ಹೇಗೆ ಹಾಳಾಗ್ತಾರೆ, ಅಂದ್ರೆ ಅವ್ರಿಗೆ ಕ್ಯಾರೆಕ್ಟರ್ಲೆಸ್ಸು ಅದೆಲ್ಲದೂ ಇದೆ. ಅದನ್ನು ಬರೆದಿದ್ದು ಅಂದರೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದವಳು ನಾನು. ಹಾಗಾಗಿ ತುಂಬ ಜನರಿಗೆ ಏನು ಇದೆಲ್ಲ ಬರಿತಾಳೆ ಇವಳು ಅನ್ನುವ ವಿರೋಧ ನನಗಿತ್ತು. ಆದರೆ ನಾನು ಫಸ್ಟಿಂದನೂ, ನಾನು ಸಣ್ಣವಳಿದ್ದಾಗಿಂದನೂ ಏನೇನೋ ಒಂದು ನಂಗೆ ಅನಿಸೋದಿದೆಯಲ್ಲ ಅದಕ್ಕೆ ವಿರೋಧವಾಗಿದ್ದರೂ ನಾನು ಅದನ್ನು ಕೇರ್ ಮಾಡದೆ ಬಂದವಳು. ಹಾಗಿದ್ರೆ ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು? ನೀವು ಸ್ಕೂಲಲ್ಲಿ ಕಲ್ತಿರುವಂತ ನೆನಪುಗಳು ಆ ಥರದ? ತುಂಬ ಒಂದು ಲೆಕ್ಕದಲ್ಲಿ ತುಂಬಾ ಸುಂದರವಾಗಿತ್ತು. ಏನಂದ್ರೆ ನಮ್ಮ ಹಳ್ಳಿನಲ್ಲಿ ಏನಿಲ್ಲ ಅಂದ್ರೆ ಕರೆಂಟ್ ಇಲ್ಲ, ಬಸ್ ಇಲ್ಲ, ಯಾವುದೂ ಇಲ್ಲ. ಒಂದು ಎಜುಕೇಶನ್ ಅಂದರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒಬ್ಬ ಮಾಸ್ಟ್ರು, ಒಂದು ದೊಡ್ಡಿ, ಅದರಲ್ಲಿ ನಾವು ಬೆಳೆದವರು. ಆದರೆ ಅದು ಎಷ್ಟು ಒಂದು ಮಕ್ಕಳಲ್ಲಿ ಒಗ್ಗಟ್ಟಿತ್ತು, ಒಂಥರ ಹಾರಾಟ ಇತ್ತು. ಸ್ಕೂಲ್ ಬಿಟ್ಟ ತಕ್ಷಣ ನಾವು ಕಾಡಲ್ಲೇ ಇರ್ತಾ ಇದ್ವಿ. ಎಷ್ಟೆಷ್ಟೋ ಹಣ್ಣುಗಳು ಕಾಯಿಗಳು, ರಾತ್ರಿ ಎಷ್ಟೊತ್ತಿಗೋ ಮನೆಗೆ ಬರ್ತಾ ಇದ್ವಿ. ಆ ಥರ ಒಂದು ಸ್ವತಂತ್ರ ಇತ್ತು. ಎಲ್ಲಿ ಹೋದರೂ ಯಾರ ಜೊತೆಗೆ ಹೋದರೂ ಡೇಂಜರ್ ಇರಲಿಲ್ಲ. ಆ ಥರ ಒಂದು ಸುಖವಾಗಿ ಬೆಳೆದಿದ್ದು ಅಂತಲೇ ಹೇಳ್ಬೋದು. ತುಂಬ ಜನ ಆಮೇಲೆ ಏನಾಯಿತು, ಹೈಯರ್ ಎಜುಕೇಷನ್ ಅಂದರೆ ಜಾಸ್ತಿ ಸಿಕ್ಕಲಿಲ್ಲ ನನಗೆ. ಬರೀ 10th ಆಯಿತು. ಆ ಕಾಲದ ಒಂದು ಕಟ್ಟುನಿಟ್ಟಿಂದ ಆಮೇಲೆ ಒಳ್ಳೆ ಸಂಬಂಧ ಸಿಕ್ಕಿರಿ ಮಾಡಿಬಿಡುವ ಅನ್ನುವ ಪೇರೆಂಟ್ಸು ತುಂಬ ಇರ್ತಾರೆ. ಅಂದರೆ ಒಂದು ಜವಾಬ್ದಾರಿ ಕಳಿಬೇಕು. ನಾವು 4 ಜನ ಹೆಣ್ಮಕ್ಳು, ಏನು ಕಡಿಮೆ ಇರದಿದ್ರು ಇಂಥ ಒಳ್ಳೆ ಸಂಬಂಧ ಇನ್ನೂ ಸಿಕ್ಕುತ್ತೋ ಇಲ್ವೋ ಅಂಥೇಳಿ ಮದುವೆ ಮಾಡ್ತಾರೆ. ಹಾಗೆ ನನಗೂ ಬೇಗ ಮದುವೆ ಮಾಡಿದರು. ಮದುವೆ ಮಾಡಿ ಕಾಸರವಳ್ಳಿ ಫ್ಯಾಮಿಲಿಗೆ ನಾನು ಸೇರಿದೆ. ಕಾಸರವಳ್ಳಿ ಊರೋದು, ಅಲ್ಲಿ ಒಂದು ಫ್ಯಾಮಿಲಿಲಿ. ನಿಮ್ಮ ಬರವಣಿಗೆ ಅಲ್ಲಿಂದನೇ ಶುರುವಾಯ್ತಾ ಅಥವಾ ಯಾವಾಗ ನೀವು? ಇಲ್ಲ, ನಾನು ಚಿಕ್ಕಕ್ಕಿದ್ದಾಗಿಂದ ನನಗೆ ಆ ಟೈಮಲ್ಲಿ ಇದು ವಿಡೋಗಳಿಗೆಲ್ಲ ತುಂಬ ಒಂದು ಈ ಬ್ರಾಹ್ಮಿನ್ ಕಮ್ಯುನಿಟಿಲಿ ತುಂಬ ಒಂದು ಕಟ್ಟುನಿಟ್ಟಿತ್ತು. ತುಂಬ ಕಷ್ಟ ಕೊಡ್ತಿದ್ರು, ಅವ್ರಿಗೆ ತಲೆ ಬೋಳ್ಸೋದು ಹಾಗಿದೆಲ್ಲ ಮಾಡ್ತಿದ್ರು. ಅದನ್ನೆಲ್ಲ ಆ ಸಣ್ಣ ಮನಸ್ಸೇ ನಂದು ಯೋಚನೆ ಮಾಡ್ತಿತ್ತು, ಇದೆಲ್ಲ ಯಾಕೆ ಮಾಡ್ತಾರೆ, ಅವರಿಗೂ ನಮಗೂ ಏನಿದು. ಕೆಲವ್ರನ್ನೆಲ್ಲ ಕೇಳ್ತಾ ಇದ್ದೆ, ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ. ಒಂದು ಲೇಡಿನ ಕೇಳಿದೆ ನಾನು ಒಂದು ದಿವಸ. ಅವರೆಲ್ಲ ನನ್ನ ಮನೆಗೆ, ನಂದೊಂದು ದೊಡ್ಡ ಮನೆ, ದೊಡ್ಡ ಫ್ಯಾಮಿಲಿ ಅದು, ಅಲ್ಲಿ ಅವ್ರನ್ನೆಲ್ಲ ಕರಿತಾ ಇದ್ರು ಕೆಲವು ಕೆಲಸಗಳಿಗೆ. ಅವರಿಗೆ ಅವತ್ತು ಹೊಟ್ಟೆ ತುಂಬ್ತಾ ಇತ್ತು, ಮತ್ತು ಸಂಬಳ ಎಲ್ಲ ಕೊಡ್ತಾ ಇದ್ರು, ಬಡತನ ಇತ್ತು, ಬರ್ತಾ ಇದ್ರು. ಹಾಗೊಂದು ಚಂದದ ಲೇಡಿ ಬರ್ತಾ ಇದ್ಲು. ಅವಳನ್ನ ಕೇಳಿದ್ದೆ ನಾನು, ನೀವು ಯಾಕೆ ಈ ಥರ ಇದ್ದೀರಿ, ಯಾವಾಗ ಹೀಗಾದ್ರಿ ಅಂತ. ಆಗ ಅವ್ರು ಹೇಳಿದರು, ನಾನು ತುಂಬ ಚಿಕ್ಕಕ್ಕಿದ್ದಾಗ ಚಂದ ಡ್ರೆಸ್ ಮಾಡಿಕೊಂಡು ಒಂದು ಊಟಕ್ಕೆ ಹೊರಟಿದ್ದೆ ಯಾರ್ದೋ ಮನೆ ಫಂಕ್ಷನ್ನಿಗೆ. ಆಗ ನನಗೆ ನೀನು ಇವತ್ತು ಹೋಗಬೇಡ ಅಂದರು. ನಾನು ಬಬ್ಬೆ ಹಾಕಿದ್ದು ಯಾಕೆ ಅಂದರೆ ನಂಗೆ ಊಟ ತಪ್ಪಿತು ಅಂತ. ಆ ದಿನ ನನ್ನ ಗಂಡ ಸತ್ತೋಗಿದ್ದ, ನಂಗೆ ಗೊತ್ತೇ ಇಲ್ಲ ಅಂತ. ಅಂದರೆ ಅಷ್ಟು ಚಿಕ್ಕ ಹುಡುಗಿ ಅವಳಿಗೆ. ಅದು ನಾನು ಅವಾಗ ನನಗೂ ಮದುವೆ ಆಗಿ ಟೈಮ್ 17 ಆಗಿ 18ನೇ ವರ್ಷ ಬಂದಿತ್ತು. ತುಂಬ ಒಂಥರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗಿತ್ತು. ಅವತ್ತಿಂದನೂ ನನಗೆ ಅದಕ್ಕೆಲ್ಲ ಒಂಥರ ನನ್ನ ಮನಸ್ಸು ವಿರೋಧಿಸ್ತಿತ್ತು. ಆದರೆ ನಾನೇ ಒಂದು ಆ ಥರ ಕಟ್ಟುನಿಟ್ಟಿನ ಫ್ಯಾಮಿಲಿ ಸೇರಿದ್ರಿಂದ ಅಲ್ಲಿ ಅದನ್ನು ವಿರೋಧ ಮಾಡೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ನಾನೂ ಬದುಕಬೇಕಿತ್ತು. ಹಾಗಾಗಿ ಹಾಗಿದ್ದು ಏನೇ ನಂದು ಒಳತಮಲ ಇದ್ದರೂ ಅದನ್ನು ಬರೆದು ಇಡ್ತಾ ಇದ್ದೆ. ಅಲ್ಲಿಂದ ನಾವು ನನ್ನ ಮಕ್ಕಳಾದರೂ ಮಕ್ಕಳ ಎಜುಕೇಷನ್ಗೆ ಅಂತ ತೀರ್ಥಹಳ್ಳಿಗೆ ಬಂದ್ವಿ. ಅಂದರೆ ಹೈಸ್ಕೂಲಿಗೆಲ್ಲ ಹೋಗಲಿಕ್ಕೆ ಒಳ್ಳೆಯದಾಗತ್ತೆ ಅಂತ ಆ ಹಳ್ಳಿಯಿಂದ ತೀರ್ಥಹಳ್ಳಿಯಲ್ಲಿ ಮನೆ ಮಾಡಿದ್ವಿ. ಅಲ್ಲಿ ಬಂದಾಗ ನನಗೆ ಒಂದು ಸ್ವತಂತ್ರ ಸಿಕ್ತು. ಅಲ್ಲಿವರೆಗೆ ಎಷ್ಟು ಕಟ್ಟುನಿಟ್ಟಿತ್ತು ಅಂದರೆ ಹೊರಗಡೆ ಬರಬಾರ್ದು, ಅಂದರೆ ಈ ಮನೆತನದ ಹೆಣ್ಣು ರೋಡಲ್ಲಿ ಹಾಗೆ ಹೀಗೆ ಸುತ್ತಬಾರ್ದು, ನನ್ನ ಜೊತೆಗೊಂದು ಜನ ಬೇಕು, ಹಾಗಿದ್ದೆಲ್ಲ ಇತ್ತು. ಅಲ್ಲಿ ಅದೆಲ್ಲದನ್ನು ಎಷ್ಟು ವಿರೋಧ ಮನಸ್ಸೊಳಗಿದ್ರು ಎದುರು ಹಾಕೋಕೆ ಧೈರ್ಯ ಇರಲಿಲ್ಲ. ತೀರ್ಥಹಳ್ಳಿಗೆ ಬಂದ ಮೇಲೆ ನಂಗೊಂದು ಸ್ವತಂತ್ರ ಸಿಕ್ತು. ನಿಮಗೆ ಆ ಧೈರ್ಯ ಅಥವಾ ಸ್ವಾತಂತ್ರ್ಯವಾಗಿ ನಿಮ್ಮೊಳಗಿಂದ ಹುಟ್ಟಿದ್ದಂಥದ್ದ ಅಥವಾ ನಿಮ್ಮ ಸರೌಂಡಿಂಗ್ ಕೌಟುಂಬಿಕ ಒಂದು ಸಪೋರ್ಟ್ ಇತ್ತಾ ಅಂತ? ಸಪೋರ್ಟು ನಾವೇ ಮಾಡ್ಕೊಳ್ಬೇಕು, ಕೆಲವೆಲ್ಲ ಇರೋದಿಲ್ಲ. ನಾವು ಎಷ್ಟು ತೆಗ್ತಾ ಹೋಗ್ತೀವೋ ಕೆಳಗೆ ಹಾಕ್ತಾರೆ, ಎಷ್ಟು ಎತ್ತರ್ತಾ ಹೋಗ್ತೀವೋ ಆಗ ನಮ್ದು ಒಂದು ಗಟ್ಟಿ ಅಂತ ಹೇಳಿ ಗೊತ್ತಾದರೆ ಅದಕ್ಕೆ ಬೆಲೆ ಇರುತ್ತೆ. ಹಾಗೆ ನನಗೆ ಅಂದ್ಕೊಳ್ಳೋದು, ನನಗೆ ಆ ಸ್ವತಂತ್ರನ ನಾನೇ ಗಿಟ್ಟಿಸ್ಕೊಂಡೆ ಅಂತ. ಆಗ ಸಣ್ಣ ಸಣ್ಣ ಪೇಪರ್ಗಳಿಗೆಲ್ಲ ಬರಿತಾ ಇದ್ದೆ, ಲೋಕಲ್ ಪೇಪರಿಗೆ ಹಾಗೆ ಎಲ್ಲ ಬರಿತಾ ಇದ್ದೆ. ಅಲ್ಲಿ ಸುಮಾರು ವರ್ಷ ಇದ್ವಿ ನಾವು. ಆಮೇಲೆ ಅಲ್ಲಿಂದ
ನಂದು 2 ಗುರಿ ಇತ್ತು. ನನಗೆ ಬರೆವಣಿಗೆ, ಓದು ತುಂಬ ಹುಚ್ಚಿತ್ತು. ಚಿಕ್ಕಕ್ಕಿದ್ದಾಗಿಂದ ಇತ್ತು. ನನ್ನ ತಂದೆ ತುಂಬ ಓದ್ತಾ ಇದ್ರು. ಅವರು ಓದೋದಲ್ಲದೆ ನಮ್ಮನ್ನೆಲ್ಲ ಆಟ ಆಡುವಾಗ ಬಂದು ಇದನ್ನು ಓದು ಅಂತ ಹೇಳಿ ಓದಿಸ್ತಾ ಇದ್ರು. ಆಗ ನಮಗೆ ತುಂಬ ಹಿಂಸೆ ಆಗ್ತಿತ್ತು. ಇವ್ರಿಗೆ ಯಾಕೆ, ಇವರಷ್ಟಕ್ಕೆ ಇವರು ಓದ್ಕೊಳ್ಬಾರ್ದ, ನಮ್ಮನ್ನ ಯಾಕೆ ಜೀವ ತಿಂತಾರೆ ಅಂತ. ಬಟ್ ಆದರೆ ಅವ್ರನ್ನ ವಿರೋಧಿಸ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ನಾವು ಓದ್ತಾ ಇತ್ತು. ಹಾಗೆ ಓದ್ತಾ ಓದ್ತಾ ಅದು ಒಂದು ಹುಚ್ಚಾಯಿತು. ಹಾಗಾಗಿ ತುಂಬ ಬುಕ್ಸ್ ಓದೋದು ಹವ್ಯಾಸ ಆಗಿಂದ ಬಂದಿತ್ತು. ನಿಮ್ಮ ತಂದೆನೇ ನನ್ನ ತಂದೆನೇ ನನ್ನ ಮುನ್ನುಡಿ ಸಾಹಿತ್ಯಿಕ ತಂದೆ. ಬೇರೆ ಎಲ್ಲ ನನ್ನ ಹವ್ಯಾಸಗಳಿಗೆ ಅಮ್ಮ. ಏನೂ ಇರಲಿಲ್ಲ, ಹಳ್ಳಿಲಿದ್ದು ಅಮ್ಮ ತುಂಬ ಕಲೆ ಕಲ್ತಿದ್ರು ಅಲ್ಲಿ. ಅಂದರೆ ಸಣ್ಣ ಉದಾಹರಣೆ ಹೇಳೋದಾದರೆ, ಆಗ ಕರೆಂಟ್ ಇರಲಿಲ್ಲ. ದೀಪದ ಬುಡ್ಡಿ ಅಂತಾರೆ, ನೋಡಿದ್ದೀರಾ? ಲೈಟು, ಅದಕ್ಕೊಂದು ಅದನ್ನ ಪ್ರತಿದಿನ ನಮ್ಮ ಅಮ್ಮ ಆ ದೀಪನ ಬ್ರಾಸಿದಿರ್ತಿತ್ತು, ಅದಕ್ಕೆ ಪಾಲಿಶ್ ಮಾಡ್ತಾ ಇದ್ರು. ಮೇಲ್ಗಡೆ ಇದನ್ನ ತೊಳೆದಿಡ್ತಾ ಇದ್ರು. ಅದು ತಳತಳ ಹೊಳಿತಾ ಇತ್ತು. ಅದು ಯಾರೂ ಹೇಳಿದ್ದಲ್ಲ, ನನ್ನ ಅಮ್ಮನ ಹುಟ್ಟು ಕಲೆ ಅದು. ಅದನ್ನೆಲ್ಲ ನೋಡ್ತಾ ನೋಡ್ತಾ ಮತ್ತೆ ಯಾವ್ದು ಎಲ್ಲಿರ್ಬೇಕೋ ಅಲ್ಲಿ ಇರಬೇಕು, ಶಿಸ್ತು ತುಂಬ ಇತ್ತು. ಹಾಗಿದ್ದೆಲ್ಲವುದು ಆ ಕಲೆಗಳು. ಇದರಲ್ಲಿ ತೋಟದಲ್ಲಿ ಒಂದು ಹುಲ್ಲು ಬರ್ತಾ ಇತ್ತು, ಬೆಳೀತಾ ಇತ್ತು, ಹಿಟ್ಟುಂಡೆ ಅಂತನೋ ಏನೋ ಹೇಳ್ತಾ ಇದ್ರು. ಆ ಹುಲ್ಲುಗಳಲ್ಲಿ ಅಮ್ಮ ಇನ್ನೂ ಇದೆ ನಮ್ಮ ಹತ್ರ, ಎಲ್ಲ ಮಾಡಿದ್ದಾರೆ. ತುಂಬ ತುಂಬ ವಾಸ್ಗಳು, ಅರಿಶಿಣ ಕುಂಕುಮದ ಬಟ್ಲುಗಳು, ತಟ್ಟೆಗಳು. ಆ ಥರ ಯಾರೂ ಗುರು ಇಲ್ಲ ಅವರಿಗೆ. ಒಂದು ಮಾಡಿ ಅದ್ರ ಕಲ್ಪನೆಯಲ್ಲಿ ಇನ್ನೊಂದು ಮಾಡಿ ಮಾಡ್ತಾ ಇದ್ರು. ಆ ಗೆಜ್ಜೆ ವಸ್ತ್ರ ಅದೆಲ್ಲ ಮಾಡ್ತಾ ಇದ್ರು. ಅಮ್ಮನಿಂದ ನೋಡಿ ನೋಡಿ ನನಗೆ ಅಮ್ಮನಿಂದ ತುಂಬ ಕಲಿತೆ ನಾನು. ಆ ಥರ ಪ್ರೇರೇಪಣೆ ಅನ್ನೋದು ಹೌದು ನಮ್ಮಲ್ಲೂ ಬರುತ್ತೆ. ಹೌದು. ಆಗ್ಲೇ ನಂಗೆ ಅನ್ಸಿದ್ದು, ನಾವು ಹೇಗೆ ಅಮ್ಮನಿಂದ ನಾನು ಕಲ್ತ್ನೋ, ನಾನು ಹೇಗಿರ್ತೀನೋ ನನ್ನ ಮಕ್ಕಳು ಹಾಗಾಗ್ತಾರೆ ಅಂತ. ಅದು ನನ್ನ ತಲೆ ಒಳಗೆ ಅವಾಗಲೇ ಬಂದುಬಿಟ್ಟಿತ್ತು. ನನಗೆ ಮಕ್ಕಳಾದರೆ, ನನಗೆ ಮದುವೆ ಆದರೆ ನನ್ನ ಮಕ್ಕಳನ್ನ ನಾನು ಹೇಗೆ ಬೆಳೆಸಬೇಕು, ಹೇಗೆ ಅವ್ರನ್ನ, ನನ್ನ ಗುರಿ ಇದ್ದಿದ್ದು ಅವ್ರನ್ನ ಒಂಥರ ತುಂಬ, ಅಂದರೆ ಹೆಸರು ಅಂದರೆ 2 ಥರ ಹೆಸರು ಹೇಗೂ ಮಾಡ್ಬೋದು, ಆದರೆ ಒಳ್ಳೆ ಥರದಲ್ಲಿ ಹೆಸರು ತಗೊಳ್ಬೇಕು, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು. ಅದು ನಾನು ಏನೇನು ಅನ್ಕೊಂಡಿದ್ನೋ ಅದರಲ್ಲಿ ಒಂದಿಷ್ಟು ಕಡಿಮೆ ಆಗದಿದ್ದ ಹಾಗೆ ನನ್ನ 3 ಮಕ್ಕಳು ಆದರು. ಅದು ನನಗೆ ತುಂಬ ಸಂತೋಷ. ಮತ್ತು ಅದಕ್ಕೆ ನಂಗೆ ಅನಿಸೋದು, ಯಾರೇ ಆಗಲಿ ಅಪ್ಪ ಅಮ್ಮ ಒಂದು ಬೇಸಿಕ್ ಸರಿ ಮಕ್ಕಳಿಗೆ ಹಾಕಬೇಕು. ಆಗ ಈಗೀಗಂತೂ ಯಾಕೆ ಹಂಗೆ ಆಗ್ತಾರೆ ಅಂದರೆ, ಭವಿಷ್ಯಕ್ಕೆ ಮಕ್ಕಳ ಭವಿಷ್ಯ ನೋಡೋಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅಯ್ಯೋ ಒಂದೇ ಮನೇಲಿದೆ ಪಾಪ ಅಂತಾರೆ, ದುಡ್ಡು ಕೊಡ್ತಾರೆ. ಹಾಗೆಲ್ಲ ಮಾಡಿ ಎಷ್ಟೋ ವರ್ಷಗಳಾದಮೇಲೆ ನಾವು ಹೇಳಿದ ಮಕ್ಕಳು ಕೇಳೋದಿಲ್ಲ ಅಂತಾರೆ. ಆಮೇಲೆ ಅವರು ಅಲ್ಲಿಂದ ಕಲ್ತರು, ಫಾರಿನಿಂದ ಕಲ್ತರು, ಎಲ್ಲ ಸುಳ್ಳು. ನಾವು ಇರದೇ ಇಲ್ಲ ಅಂತಿಲ್ಲ, ಕೆಲವರು ಇರ್ಬೋದು, ಆದರೆ ಅರ್ಧ ನಾವು ಮಾಡಿರೋದು ಅಂತ ನಂಗೆ ಅನ್ಸೋದು, ಪೇರೆಂಟ್ಸ್ ಮಾಡಿರೋದು. ಅಮ್ಮ, ನಿಮ್ಮ ಶಾಂತಿಧಾಮ, ವಸುಂಧರೆ ಕಾದಂಬರಿಗಳು ಮುಂಚಿತವಾಗಿ ಭಕ್ತಿ ಭಾವ ಸಿರಿ ಅಂತ, ದೇವರ ನಾಮದ್ದು, ನಡೆದು ಬಂದ ದಾರಿ ಕೃತಿ, ಈ ತರ ಕೃತಿಗಳನ್ನ, ಸಣ್ಣ ಸಣ್ಣ ಹೆಜ್ಜೆಗಳು ಅಂತ ಹೇಳ್ಬೋದು. ಅದನ್ನ ಬರೀಲಿಕ್ಕೆ ಯಾವ ರೀತಿ ನಿಮ್ಗೆ ತಯಾರಿ ಹೇಗಿತ್ತು? ಭಕ್ತಿ ಭಾವ ಸಿರಿ ಅಂದ್ರೆ ನನಗೆ ಸ್ವಲ್ಪ ದೇವಿ ಭಕ್ತೆ. ನನಗೆ ಎಲ್ಲವೂ ಬೇಕು, ದೇವಿ ಭಕ್ತಿ ಅಂತ. 3 ಹೊತ್ತು ದೇವ್ರ ಮುಂದೆ ಕೂತ್ಕೊಂಡಿರೋಳಲ್ಲ ನಾನು. ಒಂದು ಟೈಮು ಬೆಳಿಗ್ಗೆ ಎಷ್ಟೋ ಹೊತ್ತಿಗೆ 3:30 ಇದ್ರೆ ಒಂದು 5 ಗಂಟೆವರೆಗೆ ನಾನು ನನ್ನ ದೇವಿ ಅಷ್ಟೇ, ಯಾರೂ ಇರಬಾರ್ದು. ಆಮೇಲೆ ನಂದು ಬೇರೆ ಹವ್ಯಾಸಗಳೇ, ಅದನ್ನೇ ಮರ್ತು ಬಿಡ್ತೀನಿ, ಇದ್ರ ಜೊತೆಗೆ ಇರ್ತೀನಿ. ಹಾಗೆ ಆಗ ಎಲ್ಲ ನಾನು ದೇವಿ ಇದನ್ನು ನಾನಾಗೆ ಬರ್ತಿದ್ದೆ, ನನ್ನಲ್ಲೇ ಹುಟ್ಟಿದ್ದು. ದೇವ್ರ ನಾಮದ್ದು ಒಂದು ಬರೆದಿಟ್ಟಿದ್ದೆ. ಆಮೇಲೆ ಏನಾಯಿತು, ನನಗೆ ನಿಜವಾಗ್ಲೂ ನನ್ನ ಆಧ್ಯಾತ್ಮಿಕ ಗುರು ಒಬ್ಬರು, ಸಾಹಿತ್ಯ ಗುರು ಲಕ್ಷ್ಮೀನಾರಾಯಣ ಭಟ್ರು. ಅವ್ರು ಯಾವಾಗಲೂ ಬರ್ತಾ ಇದ್ರು. ನನಗೆ ನಂದು ತೋರಿಸೋ ಧೈರ್ಯನೇ ಇಲ್ಲ. ಅವ್ರು ಎಷ್ಟು ಬುಕ್ ಎಲ್ಲ ಕೊಡ್ತಿದ್ರು. ಏನೋ ಒಂದು, ನನ್ನ ತಮ್ಮನ ತುಂಬ ಕ್ಲೋಸ್ ಅವರು. ಅವ್ರ ಜೊತೆಗೆ ನನ್ನ ತಮ್ಮ ಇಲ್ಲಿ ಬಂದಾಗೆಲ್ಲ ಬೆಂಗಳೂರಿಗೆ ಊಟಕ್ಕೆ ಎಲ್ಲ ಬಂದಿದ್ರು ಅವ್ರು ನಮ್ಮ ಮನೆಗೆ. ಒಂದು ಸತಿ ನನಗೆ ಏನೋ ಒಂದು ಧೈರ್ಯದಲ್ಲಿ ಅವರಿಗೇನೋ ಶಾಲೆಲ್ಲ ಹೊಚ್ಚಿದ್ದೆ. ಆಗ ಅದ್ರ ಜೊತೆಗೆ ಒಂದು ಸಣ್ಣ CD ಇಟ್ಟು ಕೊಟ್ಟಿದ್ದೆ ಅವರಿಗೆ. CD ಆಗಿತ್ತು ನಂದು ದೇವರನಾಮ, ಶೃಂಗೇರಿನಲ್ಲಿ ನನ್ನ ತಮ್ಮ ಮಾಡಿಸಿದ್ದ. ಅದನ್ನು ಅಲ್ಲಿ ಇದಾಗಿತ್ತು, ಪಬ್ಲಿಷ್ ಆಗಿತ್ತು, ಅದನ್ನು ಕೊಟ್ಟಿದ್ದೆ. ಆಮೇಲೆ ಮಾನೇ ದಿವಸ ಫೋನ್ ಮಾಡಿದರು, ನೀನು ಹೀಗೆ ಕೂತ್ಕೊಳ್ಬೇಡ, ಬರೀ ಇನ್ನು ಅಂತ. ಆಮೇಲೆ ಒಂದು ಕಾವ್ಯದ ಬುಕ್ ಬರೆದೆ. ಅದನ್ನು ಅವರೇ, ಅದು ಪ್ರತಿಯೊಂದು ಬರೋದೊಂದು ಅವ್ರ ಕೈಗೆ ಕೊಟ್ಟಿದ್ದೆ ನಾನು. ಎಲ್ಲ ಮಾಡಿದ್ದು ಅವರೇ ಮಾಡಿ, ಅದನ್ನು ಪ್ರಿಂಟ್ ಮಾಡಿ ನನ್ನ ಕೈಗೆ ಕೊಟ್ಟಿದ್ದಾರೆ ಅವರು. ಅದು ಅಂಥವ್ರು ಸಿಕ್ಕಿದ್ದು ನನ್ನ ಭಾಗ್ಯ. ಅಂಥ ಎಂಕರೇಜಿಂದನೇ ನಾನು ಇಷ್ಟು ಬೆಳೆದಿದ್ದು ಒಂದು ಅವರಿಂದ ಅಂತ ಖಂಡಿತ ಹೇಳ್ತೀನಿ. ಮತ್ತೊಮ್ಮೆ ನೀವು ಓದುವ ಸಮಯದಲ್ಲಿ ನಿಮ್ಮ ತಂದೆ ನಿಮ್ಗೆ ತುಂಬಾ ಓದೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಬೇರೆ ಸಾಹಿತಿಗಳು ನಿಮ್ಗೆ ಪ್ರೇರೇಪಣೆ ಆಗಿರುವಂತವ್ರು
ನನ್ನ ಕಾಲದಲ್ಲಿ ಶಿವರಾಮ್ ಕಾರಂತರು, ಅನಕರು ಫಸ್ಟು. ಆಗ ನಾವು ಫಸ್ಟ್ ಓದಿದ್ದೆ ಅನಕರು ಕಾದಂಬರಿಗಳಿಂದ. ಆಮೇಲೆ ಶಿವರಾಮ್ ಕಾರಂತರು. ಹಾಗೆ ಬೆಳೀತಾ ಬೆಳೀತಾ ಕೆಲವು ಸಾಹಿತ್ಯತೆ ಅವ್ರದ್ದೆಲ್ಲ ಈ ಲವ್ದೆಲ್ಲ ಇರುತ್ತಲ್ಲ, ಆ ವಯಸ್ಸಿಗೆ ಅದು ಭಾರಿ ಖುಷಿ ಆಗ್ತಿತ್ತು. ಅಂಥದ್ದನ್ನೇ ತುಂಬ ಓದ್ತಿರೋದು, ಹಾಗೆಲ್ಲ ಮಾಡ್ತಾ ಇದ್ದೆ. ಹಾಗೆ ಬೆಳಿತೀವಲ್ಲ ನಾವು, ಬೆಳೀತಾ ಅದಕ್ಕಿಂತ ಇನ್ಯಾವ್ದು ಹೆಚ್ಚಿದೆ ಓದುವಾಗ ಅದು ಜ್ಞಾನ ಜಾಸ್ತಿ ಆಗ್ತಾ ಬರುತ್ತಲ್ಲ. ಹಾಗೆ ಆಮೇಲೆ ಕಾರಂತರನ್ನ ಹಿಡ್ಕೊಂಡೆ. ಅಲ್ಲಿಂದ ಮುಂದೆ ನಾನು ಅಂಥ ಕಾದಂಬರಿಗಳನ್ನೇ ಎಲ್ಲ, ನನ್ನ ಹತ್ರ ಒಂದು ಶೇಖರಣೆ ಇದೆ, ಒಂದು ಲೈಬ್ರರಿ ಇದೆ. ಭೈರಪ್ಪ, ಕಾರಂತರು, ಪೂರ್ಣಚಂದ್ರ ತೇಜಸ್ವಿ ಅವರೆಲ್ಲರೂ ನನಗೆ ಒಂಥರ ಸ್ಫೂರ್ತಿಗಳು. ತೇಜಸ್ವಿ ಅಂತೂ, ತೇಜಸ್ವಿ ದೃಷ್ಟಿ ಬರಬೇಕು ನನಗೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಅಂದರೆ ಈಗ ಒಂದು ಲೈಟ್ ನೋಡಿದರೆ ಒಂದು ಸ್ವಲ್ಪ ಹೊತ್ತು ನೋಡ್ತಾರೆ, ಅದ್ರ ಬಗ್ಗೆ ಒಂದು ಪುಟ ಬರೀತಾರೆ. ಅಂದರೆ ಆ ನೋಡೋ ದೃಷ್ಟಿ, ಅದರಲ್ಲಿ ಒಂದು ಸಾಹಿತ್ಯ ಅದೆಲ್ಲ ಅವರಿಗಿದೆ. ಅದು ಎಷ್ಟು ಚಂದ ಅಂತ ಹೇಳಿ ನಂಗೆ ಯಾವಾಗಲೂ ಅನ್ಸೋದು. ಹಾಗಾಗಿ ನಂಗೆ ತುಂಬಾ ಇಷ್ಟ ಅವರು. ಬರವಣಿಗೆಗೆ ತೆರೆದುಕೊಂಡ ನಂತರ ನಿಮ್ಮ ಈಗ ಹೆಣ್ಮಗು ಅಂತಂದ್ರೆ ತುಂಬಾ ಜವಾಬ್ದಾರಿಗಳಿರ್ತವೆ, ಒಂದು ಮನೆತನದ ಜವಾಬ್ದಾರಿನ ನಡ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ ಅನ್ನೋದಿರುತ್ತೆ. ಸೊ ಅದರ ಜೊತೆಗೆ, ಆ ಜವಾಬ್ದಾರಿ ಜೊತೆಗೆ ನಿಮ್ಮ ಬರವಣಿಗೆಯನ್ನ ಹೇಗೆ ಸಾಗಿಸ್ಕೊಂಡು ಬಂದ್ರಿ? ಆ ಹೆಣ್ಣು ಮಗುವನ್ನು ಅದು ಹಂಗಿರುತ್ತೆ ಹಿಂಗಿರುತ್ತೆ ಅನ್ನೋದನ್ನೇ ಒಪ್ಪೋದಿಲ್ಲ ನಾನು. ನನಗೆ 3 ಜನ ಗಂಡು ಮಕ್ಕಳು. 3ನೇವನೀಗ ಡಾಕ್ಟ್ರು, ತುಂಬಾ ಫೇಮಸ್ ಡಾಕ್ಟ್ರು ಅವನು. ಆದ್ರೆ ಅವನು ಹುಟ್ಟಿದಾಗ ನಾನು ಇಡೀ ದಿನ ಹತ್ತಿದ್ದೆ, ಇದು ಒಂದು ಗಂಡೆ ಆಯ್ತಲ್ಲ ಅಂತ. ಅಷ್ಟು. ಆಮೇಲೆ ಸುಮ್ಮನೆ ನಾವು ಅಂದ್ಕೊಳ್ತೀವಿ ಎಷ್ಟು ಟೈಮನ್ನ ಬೇಕಾಗಿದ್ದಕ್ಕೆ ಕಳೀದಿಲ್ವಾ, ಅವರವರ ಇಂಟ್ರೆಸ್ಟಿಗೆ ಕಳೀತಾರೆ. ಆದರೆ ಒಳ್ಳೆ ಈಗ ಒಂದು ಸಾಹಿತ್ಯ ಓದೋಕ್ಕಾಗಲಿ ಬರೆಯೋಕ್ಕಾಗಲಿ ಯಾವುದೇ ವಿಷಯ ಬಂದರೆ ನನಗೂ ಇಷ್ಟ, ಬಟ್ ನಂಗೆ ಸಮಯ ಇಲ್ಲ. ಸಮಯ ಯಾರಿಗೂ ಇರುವುದಿಲ್ಲ. ನಾವು ಅದು ಸಮಯ ನಾವು ಹುಟ್ಟಿಸ್ಕೊಳ್ಬೇಕು. ಯಾವುದೋ ಒಂದೊಂದು ತ್ಯಾಗ ಮಾಡಿದರೆ ಆ ಸಮಯ ಇದಕ್ಕೆ ಸಿಕ್ಕತ್ತೆ. ನನಗೂ ಬೇಕಾದಷ್ಟು ಜವಾಬ್ದಾರಿ, ಅಂದರೆ 3 ಮಕ್ಕಳನ್ನು ಸಾಕಬೇಕಿತ್ತು, ದೊಡ್ಡ ಎಸ್ಟೇಟು ಅದೆಲ್ಲ ಇತ್ತು. ಅಲ್ಲಿಂದ ತೀರ್ಥಹಳ್ಳಿಗೆ ಬರುವವರೆಗೂ ಎಲ್ಲ ಜವಾಬ್ದಾರಿಗಳು ಇತ್ತು. ಕೆಲಸದವರಿದ್ರು, ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಇರುತ್ತಲ್ಲ, ಹಾಗೆಲ್ಲ ಇತ್ತು. ಆಮೇಲೆ ಆದರೂ ಸಹ ನಾನು ಅದರಲ್ಲಿ ಎಷ್ಟೋ ಬೇಡದಿದ್ದನ್ನು ಬಿಟ್ಟು, ಈಗ ತುಂಬ ಹರಟೆ ಹೊಡೆಯೋದನ್ನು ಬಿಟ್ಟೆ ಅವ್ರ ಹತ್ರ ಇವ್ರ ಹತ್ರ. ಆಮೇಲೆ ಕೆಲವೆಲ್ಲ ಹವ್ಯಾಸಗಳು, ನಂದು ಎಂಬ್ರಾಯ್ಡ್ರಿ ಎಲ್ಲ ತುಂಬ ಮಾಡ್ತಿದ್ದೆ. ಬೇಡ, ಇದಕ್ಕಿಂತ ನಾನು ಬರವಣಿಗೆಗೆ ಹೋಗೋಣ ಅನ್ನಿಸ್ತು. ಅಂದರೆ ಮಾಡಿದ್ದೆಲ್ಲ ಮಾಡಿದೆ, ಯಾವುದ್ರಲ್ಲೂ ಪರಿಪೂರ್ಣೆ ಅಂತಲ್ಲ. ಎಷ್ಟೋ ಎಂಬ್ರಾಯ್ಡ್ರಿಗಳು 100 ಸೀರೆಗಳಿಗೆ ಎಲ್ಲ ಮಾಡಿದೆ ನಾನು. ಆಮೇಲೆ ಅದನ್ನ ಬಿಟ್ಬಿಟ್ಟೆ, ಅದಿದ್ರೆ ಇನ್ನೊಂದಾಗೋದಿಲ್ಲ ಅಂತ. ಹಾಗೆ ಪ್ರತಿಯೊಂದರಲ್ಲೂ ಕರಕುಶಲ ಅದರಲ್ಲೂ ಸಹ ಹಾಗೆ ಆಯಿತು. ಅದು ತುಂಬ ಮಾಡಿ ಮಾಡಿ ಆಮೇಲೆ ಅನಿಸ್ತು ಪೇಂಟಿಂಗ್ ಎಲ್ಲ ತುಂಬ ಮಾಡಿದೆ, ಎಲ್ಲಿ ಹಾಕೋದು. ಚಿತ್ರಕಲೆ ನಿಮ್ಮ ಏನು ಅದರಲ್ಲಿ ಆಸಕ್ತಿ ಇದೆ. ಮೈಸೂರು ಪೇಂಟು, ತಾಂಜಾವೂರು ಪೇಂಟು, ಆಮೇಲೆ ತುಂಬ ಪೇಂಟಿಂಗ್ಗಳನ್ನು ಮಾಡಿದ್ದೀನಿ, ಬೇರೆ ಬೇರೆ ಪೇಂಟಿಂಗ್ಗಳನ್ನು ಅದನ್ನೆಲ್ಲ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ಅದಕ್ಕೆ ಸಮಯ ಎಷ್ಟು ತಗೊಳ್ಬೋದು, ಆ ಥರ ಒಂದು ಕ್ರಿಯೇಟಿವ್ ಆರ್ಟ್ ಫಾರ್ಮ್ನ ಕ್ರಿಯೇಟ್ ಮಾಡಲಿಕ್ಕೆ? ಸಮಯ ಅಂದರೆ ನಾನು ಏನು ಮಾಡ್ಕೊಳ್ತಿದ್ದೆ ಅಂದರೆ, ನನ್ನ ಸಮಯದಲ್ಲಿ ಅಥವಾ ನಾನು ಇನ್ನೊಬ್ರಿಗಾದರೂ ಅಂದ್ಕೊಳ್ಳೋದು, ಒಂದೇ ಹವ್ಯಾಸ ಇರುತ್ತೆ. ಈಗ ದೊಡ್ಡ ದೊಡ್ಡ ಲೇಖಕರು ಅಥವಾ ದೊಡ್ಡ ದೊಡ್ಡ ಆರ್ಟಿಸ್ಟು, ನಾಟಕದವರು, ಅವ್ರಿಗೆ ಅದೊಂದೇ, ಅದೇ ಅದರಲ್ಲೇ ಜೀವನದ ಗುರಿ ಅಂತ ಇಟ್ಕೊಂಡಿರ್ತಾರೆ, ಸಾಧಿಸ್ತಾರೆ. ಅವರು ಅದರಲ್ಲಿ ಪ್ರತಿಭಾವಂತರು ಆಗ್ತಾರೆ, ಅವ್ರ ಗುರಿ ಸಾಧಿಸ್ತಾರೆ. ಆದ್ರೆ ನನ್ನಂಥವ್ರು ಇರ್ತಾರಲ್ಲ, ಸಾಮಾನ್ಯದವರು, ಅವರಿಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಎಲ್ಲವೂ ಬೇಕು ಅಂದಾಗ, ಈಗ ನಾನೊಂದು ಕಾದಂಬರಿ ಬರೀದನ್ನ 3 ತಿಂಗಳಲ್ಲಿ ಮುಗಿಸ್ಬೋದು. ನಂದೇನು ಮಹಾ ದೊಡ್ಡ ಇರೋದಿಲ್ಲ. ಬೃಹತ್ ಕಾದಂಬರಿ ಬರೆಯೋರು ಎಷ್ಟು ಜನ ಇರ್ತಾರೆ, ಅವರು 6 ತಿಂಗಳಿಗೆ ಮುಗಿಸೋರು ಇರ್ತಾರೆ. ನಾನು ಇದಕ್ಕೆ 2 ವರ್ಷ ತಗೊಳ್ತೀನಿ. ಯಾಕೆ ಅಂದರೆ, ಅದು ಒಂದನ್ನೇ ಬರೀತಾ ಕೂತ್ಕೊಳ್ಳೋ ಸ್ವಭಾವ ಅಲ್ಲ ನಂದು. ಒಂದು ದಿವಸ ಬರೆದ್ರೆ ಒಂದು ದಿವಸ ಎಲ್ಲಿ ಯಾರು ಟೂರ್ ಹೋಗೋದಾದ್ರೆ 1 ತಿಂಗಳು ಅದನ್ನು ಮುಟ್ಟೋದಿಲ್ಲ. ಅದೂ ಬೇಕು, ಫ್ರೆಂಡ್ಸೂ ಬೇಕು, ಗೆಟ್ ಟುಗೆದರು ಬೇಕು. ಹೀಗೆ 28 ಹವ್ಯಾಸಗಳ ಜೊತೆಗೆ ಬರೆಯೋದು ಇಟ್ಕೊಳ್ಳೋದ್ರಿಂದ ಅದು ಒಂದು ನಂದು ಹವ್ಯಾಸ ಅಷ್ಟೇ ಹೊರತು ನಾನೊಂದು ದೊಡ್ಡ ಕಾದಂಬರಿಕಾರಳಲ್ಲ, ಲೇಖಕಿ ಅಲ್ಲ, ಯಾವುದೂ ಅಲ್ಲ. ಕಾದಂಬರಿಗಳನ್ನ ನೀವು ಆ ಪಾತ್ರವರ್ಗವನ್ನ ಕಟ್ತಾ ಹೋಗ್ತಾ ಇದ್ದಾಗೆ ನಿಮ್ಗೆ ಆ ಥಾಟ್ ಪ್ರಾಸೆಸ್ ಹೇಗೆ, ಅದನ್ನ ಎಸ್ಟಾಬ್ಲಿಷ್ ಮಾಡೋದು ಹೇಗಿರುತ್ತೆ? ಅದು ನಾನು ಪೂರ್ಣಚಂದ್ರರಿಂದ ಕಲಿತೆ ಅಂತ ಹೇಳ್ಬೋದು. ಅಂದರೆ ಪೂರ್ಣಚಂದ್ರರು ಒಂದು ಹಕ್ಕಿನಾಗಲಿ ಕಾಡಾಗಲಿ ಎಲ್ಲಿ ಹೋದರೂ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಬರೀತಿದ್ರು. ಅವ್ರ ಜ್ಞಾನ ಅದರಲ್ಲಿತ್ತು. ನಾನು ಒಂದು ಮನೆಗೆ ಹೋದರೆ ಅದರಲ್ಲಿ ಯಾರೋ ಒಂದು 4 ಜನ ಇದ್ದರೆ ಅವ್ರದ್ದು ಏನು ಡಿಫೆಕ್ಟ್ ಇದೆ ಹುಡ್ಕೋದಿಲ್ಲ. ಆ ಮನೇಲಿ ನನಗೆ ಹೀರ್ಕೊಳ್ಳೋಕೆ ಏನಿದೆ ಅಂತ, ಅಂದರೆ ಯಾವುದು ಒಳ್ಳೇದಿದೆ, ಯಾವುದನ್ನು ನಾನು ಪಡ್ಕೊಳ್ಬೋದು ಅಂತ.
ಆಗ ಯಾವುದಾವುದೋ ಪಾತ್ರಗಳು ಸೃಷ್ಟಿ ಆಗೇ ಆಗ್ತವೆ. ಅಂದರೆ ಒಂದು ಪಾತ್ರ ನಮಗೆ ಸೃಷ್ಟಿ ಆಯಿತು ಅಂದರೆ ನಮ್ಮ ಮನಸ್ಸಲ್ಲಿ, ಮತ್ತೆ ನಮ್ಮ ಕಲ್ಪನೆಯಲ್ಲಿ ಅದು ಕಥೆನೂ ಆಗ್ಬೋದು, ಕಾದಂಬರಿನೂ ಆಗ್ಬೋದು, ಬೆಳೀತಾ ಹೋಗುತ್ತೆ. ಹಾಗೆ ನಾನು ನೋಡಿದ್ದು ಕಂಡಿದ್ದು ಅದೇ ಮೂಲ, ಅದಕ್ಕೆ ನಾನು ಬೆಳೆಸ್ಕೊಂತ ಹೋಗಿದ್ದು. ಆಗ್ಲೇ ಮಾತಾಡ್ತಾ ಹೇಳ್ತಿದ್ರಿ ಎಲ್ಲಾ ಕಾದಂಬರಿಗಳನ್ನು ಯಾಕೆ ಅಷ್ಟು ದುಃಖದಲ್ಲೇ ಹೌದು, ನನ್ಗೆ ತುಂಬಾ ಜನ ಹೇಳ್ತಾರೆ ನಂದೆಲ್ಲ ಕಥೆಗಳು, ಈಗ ಕಥಾ ಸಂಕಲನಗಳು ಇಲ್ಲ ಅಂತಿಲ್ಲ, ಕೆಲವು ಟ್ರಾಜಿಡಿ ಇದೆ, ಬಟ್ ನಂದು ಕಾಮಿಡಿನೇ ಜಾಸ್ತಿ. ಅದಕ್ಕೆ ಯಾಕೆ ನೀವು ಹಾಗೆ ಬರೀತೀರಿ ಅಂದ್ರೆ ಕೆಲವರಿಗೆ ಒಂದು ಇಂಟ್ರೆಸ್ಟ್ ಇದೆ, ಅಬ್ಬಾ ಇದು ನೋಡಿದೆ ಎಷ್ಟು ಹೊತ್ತುಬಿಟ್ಟೆ, 1 ತಿಂಗಳು ನನ್ ಕಾಡು ಬಿಡ್ತು, 1 ವರ್ಷ ನನ್ ಕಾಡ್ತು ಅನ್ನೋರಿದ್ರು. ನನ್ಗೆ ಆ ಕಾಡೋದು ಬೇಡ, ನನ್ನ ಮನಸ್ಸಿಗೆ ಬೇಡ. ಯಾಕೆಂದ್ರೆ ಈಗ ಎಲ್ಲಿ ಹೋದ್ರೂ ಅದೇ, ಮಾಧ್ಯಮಕ್ಕೆ ಹೋಗಿ ಪೇಪರ್ ನೋಡಿ ಎಲ್ಲ ಅಲ್ಲಿ ಮರ್ಡರು, ಇಲ್ಲದು ಅಲ್ಲಿದು ಕೇಳಿ ಕೇಳಿ ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಈಗಿನ ಜನ್ರೇಷನ್ಗೆ ಒಳ್ಳೇದೇ ಇಲ್ಲ ಪ್ರಪಂಚದಲ್ಲಿ ಅಂತ. ಒಳ್ಳೆದನ್ನು ಯಾವುದು ತೋರಿಸ್ತಾರೆ? ಯಾವುದರಲ್ಲಿ ಏನೂ ತೋರಿಸಲ್ಲ. ಈಗ ಒಂದು ಪೇಪರ್ ತೆಗೆದ್ರೆ ಯಾರೋ ಯಾರನ್ನೋ ಕಾಪಾಡಿದ್ರು, ಎಲ್ಲೋ ಒಂದು ಮಗು ಹೋಗ್ತಿತ್ತು, ಅದನ್ನ ಅಂಥದ್ದಕ್ಕಿಂತ ಬರೀ ಕೆಟ್ಟದ್ದೇ ಜಾಸ್ತಿ. ಇದು ಹಾಕ್ಬಿಟ್ರಂತೂ ಟಿವಿ ಹಾಕಿದ್ರೆ ಆ ಸೀರಿಯಲ್ಗಳನ್ನು ನೋಡಿ ದೇವರೇ ಗತಿ, ಏನೇನು ಕಲಿಬೇಕೋ ಒಂದು ಮನೆಯಲ್ಲಿ ಕೆಟ್ಟದ್ದು ಅಷ್ಟು ಅದರಲ್ಲಿ ಇರುತ್ತೆ. ಹಾಗಾಗಿ ಎಲ್ಲವೂ ಯಾಕೆ ನಮ್ಗೆ ಸಿಕ್ಕೋ ಟೈಮೇ ಈಗಿನ ವೇಗದಲ್ಲಿ ತುಂಬ ಕಮ್ಮಿ. ಅಂಥ ಟೈಮಲ್ಲಿ ಅಲ್ಲೂ ಒಂದು ಹೊತ್ಕೊಳ್ಳೋದು, ಅಲ್ಲೂ ಒಂದು ಸಂಕಟ ಪಡೋದು ಯಾಕೆ? ಸ್ವಲ್ಪ ನೆಮ್ಮದಿದೆ ಆಗ್ಬಹುದಲ್ಲ. ಆ ನೆಮ್ಮದಿಯಿಂದ ಸುಮ್ಮನೆ ಸಿಕ್ತು ಅದೇನೋ ಒಂದು ಪವಾಡ ಅಂತ ಆಗಬಾರ್ದು. ನಮ್ಮ ನೆಮ್ಮದಿ ನಾವು ಹೇಗೆ ತಗೊಳ್ಬೋದು, ನಾವು ಹೇಗೆ ಸಂತೋಷವಾಗಿರ್ಬೋದು, ಜೀವನವನ್ನು ಹೇಗೆ ಹಗುರವಾಗಿ ಇಟ್ಕೊಳ್ಬೋದು, ಅದು ನನ್ನ ಸ್ವಭಾವ ಏನಿರುತ್ತೋ ಅದು ನನ್ನ ಕಾದಂಬರಿಯಲ್ಲಿ ಪ್ರಕಟ ಆಗುತ್ತೆ. ಬರವಣಿಗೆ ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಎಷ್ಟೊಂದು ಈ ಒಂದು ಪ್ರಪಂಚ ಕೆಟ್ಟದಾಗಿ ರೂಪಾಂತರ ಆಗ್ತಾ ಇದೆ, ಅದರ ಮಧ್ಯೆ ಸಾಹಿತ್ಯ, ಪತ್ರಿಕೋದ್ಯಮ, ಮಾಧ್ಯಮ, ಬರವಣಿಗೆ ಅನ್ನೋದು ಮತ್ತಷ್ಟು ಏನನ್ನ ನಿಮ್ಮ ಮೂಲಕ ಯಾವ ರೀತಿ ಬರವಣಿಗೆಯಲ್ಲಿ ಸುಧಾರಿಸಬಹುದು? ಅದನ್ನ ಸುಧಾರಿಸೋದು ಬೇಕಾದಷ್ಟು ಇರುತ್ತೆ, ಬಟ್ ಸುಧಾರಣೆಗಿಂತ ಇರ್ತಾರೆ 2 ವರ್ಗದ ಜನ ಇರ್ತಾರೆ. ಸುಧಾರಿಸ್ಬೇಕು, ಸಮಾಜನ ಸುಧಾರಿಸ್ಬೇಕು, ಆಮೇಲೆ ನಮ್ಮ ಬರವಣಿಗೆಯಿಂದ ಎಲ್ಲರಿಗೂ ಒಂದು ಏನೋ ಒಂದು ಸಿಕ್ಕಬೇಕು ಒಳ್ಳೇದು ಅನ್ನುವ ಒಂದು ವರ್ಗ ಇದ್ರೆ, ಇನ್ನೊಂದು ವರ್ಗ ವ್ಯಾಪಾರಕ್ಕಾಗಿ ಬರೀತಾರೆ. ತಿಂಗಳಿಗೊಂದು 15 ದಿವಸಕ್ಕೊಂದು ಪ್ರಕಟ ಮಾಡೋರು ಇರ್ತಾರೆ. ನಾನು ಅವ್ರ ಬಗ್ಗೆ ಏನು ಹೇಳೋದಿಲ್ಲ, ಅವರವರ ಅಭಿಪ್ರಾಯ ಅವರವರಿಗೆ. ಆದರೆ ನನ್ನ ಒಂದು ಒಪಿನಿಯನ್ ಹೇಳೋದಾದರೆ, ನನಗೆ ಆ ಥರ ಬರೆಯಬಾರ್ದು, ನಾವು ಬರೆದಿದ್ದ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕೆಡಿಸಬಾರ್ದು. ಹಾಗೆ ಪತ್ರಿಕೋದ್ಯಮನೂ ಅಷ್ಟೇ, ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು, ಎಷ್ಟೆಷ್ಟು ಒಳ್ಳೆ ವಿಚಾರಗಳನ್ನು ಹೊರಹಾಕ್ಬೋದು, ಬೇಕಾದಷ್ಟು ಇರುತ್ತೆ. ಹಾಗಂತ ಈಗ ಬರವಣಿಗೆ ಆಯ್ತು, ಬರವಣಿಗೆ ಮಾಡ್ತೀವಿ, ಓದುವ ವರ್ಗದ ಬಗ್ಗೆ ಅದು ಒಂದು ಭ್ರಮೆ ಇದೆ. ಯಾರು ಓದ್ತಾರೆ? ಮಕ್ಕಳು ಎಲ್ಲಿ ಓದ್ತಾರೆ? ನಾನು ಮುಂಚೆ ಹಾಗೆ ತಿಳ್ಕೊಂಡಿದ್ದೆ, ಯಾರು ಓದ್ತಾರೆ ಅಂತ. ನನ್ನ ಮಕ್ಕಳು ಬಿಡಿ, ನಾನು ಬೆಳೆಸಿದ ಮಕ್ಕಳು. ಈಗ ನನ್ನ ಮೊಮ್ಮಕ್ಕಳಿದ್ದಾರೆ, ಅಮೆರಿಕದಲ್ಲಿದ್ದಾರೆ ಇಬ್ಬರು, ಅವರಿಬ್ಬರು ಇಂಜಿನಿಯರ್ ಆಗಿದ್ದಾರೆ. ಆದರೆ ಓದುವ ಹವ್ಯಾಸನ ನಾನು ಚಿಕ್ಕಕ್ಕಿದ್ದಕ್ಕಿಂತ ಅವ್ರಿಗೆ ಕಲಿಸಿದ್ದೀನಿ. ಏನೇನೋ ಅವ್ರಿಗೆ ಇಷ್ಟ ಆಗೋ ಕತೆ ಹೇಳಿ, ಅವ್ರಿಗೆ ಇಷ್ಟ ಆಗುವ ಹಾಗೆ ಮಾಡಿ, ಮತ್ತು ನನ್ನ ಮಗನ ಹಾಗೆ ಬೆಳೆಸಿದ್ದೀನಿ, ಅವನ ಮಗನ ಹಾಗೆ ಬೆಳೆಸ್ಬೇಕು ಅಂತಿರುತ್ತೆ. ಇವತ್ತಿಗೂ ಅವರೆಲ್ಲ ಓದ್ತಾರೆ. ನನ್ನ ಮೊಮ್ಮಗ ಕೇಳು ಕ್ವಶನಿಗೆ ನನಗೆ ಉತ್ತರ ಹೇಳೋಕ್ಕಾಗೋದಿಲ್ಲ, ರಾಮಾಯಣ ಮಹಾಭಾರತದ್ದು. ಅವ್ನು ಸಿಕ್ಕಾಪಟ್ಟೆ ಆಳಕ್ಕೆಲ್ಲ ಹೋಗಿ ಕೇಳ್ತಾನೆ, ಏನೇನೋ ಕೇಳ್ತಾನೆ, ಅದಕ್ಕೆ ಉತ್ತರ ಹೇಳೋಕ್ಕೆ ಬರಲ್ಲ. ನಂಗೆ ಖುಷಿ ಆಗೋದು ಯಾಕೆಂದರೆ ಅವ್ರಿಗೆ ಕನ್ನಡ ಬರೋದಿಲ್ಲ ಓದೋಕ್ಕೆ, ಇಂಗ್ಲೀಷಲ್ಲಿ ಓದ್ತಾರೆ, ಪರವಾಗಿಲ್ಲ, ಓದು ಹವ್ಯಾಸ ಇದೆ. ನಾನು ಹೇಳಿದ್ನಲ್ಲ, ನಂದೊಂದಿಷ್ಟು ದೊಡ್ಡ ಲೈಬ್ರರಿ ಇದೆ. ಒಂದಷ್ಟು ದಿವಸದ ಮೇಲೆ ಒಂದು ಚಿಂತೆ ಶುರುವಾಯಿತು ನನಗೆ. ನಾನೇ ಹೋಗ್ಬಿಟ್ರೆ ಈ ಲೈಬ್ರರಿ ಕತೆ, ನನಗೆ ಅದರಲ್ಲಿ ಒಂದು ಬುಕ್ಕು ಒಂದು ನಂಬರು ಆಚೆ ಈಚೆ ಆದರೆ ನನಗೆ ಆಗೋದಿಲ್ಲ. ಅದು ನಂಗೆ ಗೊತ್ತಾಗ್ಬಿಡುತ್ತೆ, ಯಾರಿಗೋ ಕೊಟ್ಟು ಅದಿಲ್ಲ ಅಂದರೆ ನಾನು ಅದನ್ನು ಅಷ್ಟು ಕರೆಕ್ಟಾಗಿ ಇಟ್ಟಿರ್ತೀನಿ. ಅದು ಈಗೀಗಂತೂ ಕೊಡೋದೇ ಬಿಟ್ಟೆ, ಅದಕ್ಕೆ ನಾನು ಕೊಡೋದಿಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಈ ಥರ ಕಾಪಾಡ್ಕೊಂಡು, ಚಿನ್ನದ ಹಾಗೆ ಬುಕ್ಕನ್ನು ಕಾಪಾಡಿಕೊಂಡು, ನಾಳೆ ಅದು ಗತಿ ಇಲ್ಲದೆ ಎಷ್ಟೋ ಕಡೆ ಹೋದಾಗ ನೋಡಿದ್ದೆ ನಾನು, ಆ ಥರ ಹಾಳಾಗ್ಬಿಡುತ್ತೆ. ಈಗ ಲಕ್ಷ್ಮೀನಾರಾಯಣ ಭಟ್ರು ಬುಕ್ಕು ಎಲ್ಲ ಎಲ್ಲಿ ಹಿಡಿದು ಎಲ್ಲಿ ಕೊಡೋದು, ಆ ಥರ ಸಮಸ್ಯೆ ಆಗುತ್ತೆ. ಹಾಗೆ ಇನ್ನೂ ತುಂಬ ಇವರು ಕಲ್ಕೋಡವರು ಅಂತ ಒಬ್ಬರು ಸಾಹಿತಿ ಇದ್ದಾರೆ, ಅವರು ಸಹ ಹೇಳ್ತಾ ಇದ್ರು, ಬುಕ್ಕನ್ನು ಏನು ಮಾಡೋದು ಅಂತಾಗಿದೆ ನನಗೆ, ಎಲ್ಲ ಯಾವುದ್ಯಾವುದೋ ಲೈಬ್ರರಿ ಹುಡುಕಿ ಕೊಡ್ತಾ ಇದ್ದೀನಿ ಅಂತ. ಅವರಷ್ಟೆಲ್ಲ ಇಲ್ಲ ನನ್ನ ಹತ್ರ, ನಂದು ಚಿಕ್ಕದು, ಆದ್ರೂ ಸಹ ಇದು ದಂಡ ಆಗಬಾರ್ದು, ನಂಗೆ ಒಂದು ಬುಕ್ಕು ದಂಡ ಆಗಬಾರ್ದಲ್ಲ. ಅದಕ್ಕೆ ನನಗೆ ನನ್ನ ಮಗ ಹೇಳ್ದ,
ನೀನು ನಂಗೆ ವಿಲ್ ಮಾಡಿ ಇಟ್ಬಿಡಮ್ಮ, ನಾನು ಅದನ್ನು ಕಾಪಾಡ್ತೀನಿ, ನಾನು ಇಟ್ಕೊಳ್ತೀನಿ ಅಂತ. ಮತ್ತು ನನ್ನ ಮಕ್ಕಳು ಸೊಸೆಯಿಂದರು ಎಲ್ಲ ಕನ್ನಡ ಬುಕ್ಗಳನ್ನು ಓದ್ತಾರೆ. ನನ್ನ ಸಂಗ್ರಹದಲ್ಲಿ ಓದುವಂಥ ಬುಕ್ಗಳು ಮಾತ್ರ ಇರುತ್ತೆ. ಹಾಗಾಗಿ ಒಂಥರ ಓದು ಬರಹ ಎರಡೂ ನನ್ನ ಹವ್ಯಾಸ ಆಗಿ ಅವ್ರಿಗೆ ಬಂದಿದೆ ಅದು. ಪುಸ್ತಕದ ಕಾಳಜಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಹಿಂಗೆ ಮಾತಾಡ್ತಾ ನಿಮ್ಮ ಕುಟುಂಬದ ಸಪೋರ್ಟ್ ಹೇಗಿತ್ತು? ನಿಮ್ಮ ಬರವಣಿಗೆ ಅಥವಾ ಸಾಹಿತ್ಯ ಬೇರೆಲ್ಲ ನಿಮ್ಮ ಕೆಲಸಗಳಿಗೆ ಸಪೋರ್ಟ್ ಹೇಗಿತ್ತು? ಸಪೋರ್ಟ್ ಮುಂಚೆ ಇರ್ಲಿಲ್ಲ ಅಂತಲೇ ಹೇಳ್ಬೋದು. ನಾನು ಸೇರಿದ ಮನೆ ಅದೊಂಥರ ಪಾಳೆಗಾರ ಮನೆ ಅಂತಾರಲ್ಲ, ನಿಮ್ಗೆ ಕೇಳಿರ್ಬೋದು, ಕಟ್ಟುನಿಟ್ಟು. ಅದೆಷ್ಟು ಕಟ್ಟುನಿಟ್ಟು ಅಂದ್ರೆ, ನಾವು ಅಲ್ಲಿಂದ ತೀರ್ಥಹಳ್ಳಿ ಅಂತ ಅಲ್ಲಿಗೆ ಬಂದು ಅಲ್ಲಿ ವಾಸ ಮಾಡುವಾಗ ಒಂದಿನ ನನ್ನ ಸರ್ವೆಂಟ್ ಇರಲಿಲ್ಲ. ಅವಾಗೆಲ್ಲ ಅಲ್ಲಿ ಬೀದಿಲಿ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ರು. ಆ ದಿನ ಹಾಕಕ್ಕಾಗಲ್ಲ, ಅವಳಿಲ್ಲ ಅಂತ ನಾನೇ ನೀರು ಹಾಕಿ ನಾನು ರಂಗೋಲಿ ಹಾಕಿದೆ. ಅದು ನನ್ನ ಮನೇಲಿ ಎಷ್ಟು ಗಲಾಟೆ ಆಯಿತು ಅಂದರೆ, ನನ್ನ ಮನೆ ಸೊಸೆ ಬೀದಿಲಿ ರಂಗೋಲಿ ಹಾಕಿದ್ದೇನು ಅಂತ. ಅಂಥ ಕಾಲ ಆಗ. ಹಾಗೆಲ್ಲ ಇದ್ದಿದ್ರಿಂದ ಕನಸಲ್ಲೂ ನಾನು ನೆನೆಸೋ ಹಾಗಿಲ್ಲ ನಂಗೆ ಅದು ಸಪೋರ್ಟ್ ಇತ್ತು ಅಂತ, ಇರಲೂ ಇಲ್ಲ. ಆದರೆ ನಾವು ತೀರ್ಥಹಳ್ಳಿಯಲ್ಲಿ ಮನೆ ಮಾಡಿದ ಮೇಲೆ ನನ್ನ ಯಜಮಾನರು ಅಲ್ಲಿಗೆ ಮತ್ತು ಎಸ್ಟೇಟಿಗೆ ಸುತ್ತಾ ಇದ್ರು. ಎಜುಕೇಷನಿಗಾಗಿ ನಾವು ತೀರ್ಥಹಳ್ಳಿಯಲ್ಲಿ ಮನೆ ಮಾಡಿದ್ವಿ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಕಾಸರವಳ್ಳಿ. ಅಲ್ಲಿಗೆ ನನ್ನ ಯಜಮಾನರು ಸಪೋರ್ಟ್ ಅಂತ ಕೊಡದಿದ್ರು, ಏನೂ ತೊಂದರೆ ಕೊಡಲಿಲ್ಲ, ನೀನೇನೋ ಮಾಡ್ಕೊ ಹಾಗೆ ಬಿಟ್ಟರು. ಮಕ್ಕಳು ತುಂಬ ಸಪೋರ್ಟ್ ಕೊಟ್ಟರು. ಇವತ್ತಿಗೂ ನನಗೆ ನನ್ನ ಮಕ್ಕಳು ಸೊಸೆಯಿಂದರು ಏನೇ ನಾನು ಮಾಡ್ತಿದ್ರೆ, ಈಗ ಈ ಒಂದು ಬುಕ್ ಬಿಡುಗಡೆ ಅಂದರೆ ಅದಕ್ಕೆ ನಾನೇನೂ ಇಲ್ಲ, ಬರೆದಿಟ್ಟರು ಸರಿ, ಉಳಿದಿದ್ದೆಲ್ಲ ಅವ್ರು ಮಾಡ್ತಾರೆ. ಅಷ್ಟೊಂದು ಎಂಕರೇಜು ನನಗೆ ನನ್ನ ಫ್ಯಾಮಿಲಿ ಒಳಗೆ. ಎಲ್ಲರೂ ಹೇಳ್ತಾರೆ, ಹೇಗೆ ನೀವು 3 ಮಕ್ಕಳನ್ನ ಸೊಸೆಯಿಂದ್ರನ್ನ ಸಮತೋಲನದಲ್ಲಿ ಇಟ್ಕೊಂಡಿದ್ದೀರಿ ಅಂತ. ಇಟ್ಕೊಂಡಿದ್ದು ಅಂತಲ್ಲ, ಅಂದರೆ ಅವರವರ ಇದನ್ನು ಅವರವರಿಗೆ ಬಿಟ್ಟರೆ ಸ್ವತಂತ್ರನ, ಅವಾಗ ಅವರು ಎಲ್ಲರೂ ಸರಿ ಇರ್ತಾರೆ. ಯಾವ ಬಲವಂತವನ್ನು ನೀವು ಹೇರಿದರೆ ಅವ್ರ ಮೇಲೆ, ಅವರು ವ್ಯತಿರಿಕ್ತವಾಗಿ ನಡೀತಾರೆ ಅಂತ ನನ್ನ ಭಾವನೆ. ಅದು ನನಗೆ ಕರೆಕ್ಟ್ ಆಗಿದೆ, ಬೇರೆಯವರಿಗೆ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ಅದು ಕರೆಕ್ಟ್ ಆಗಿದೆ. ಕುಟುಂಬ ಅಂತಂದ್ರೆ ಕೇವಲ ರಕ್ತ ಸಂಬಂಧಿಗಳೇ ಅಂತ ಅಲ್ಲ, ಆಪ್ತವಲಯ ಕೂಡ ನಿಮ್ಗೆ ತುಂಬಾ ಇದ್ದಾರೆ. ಮೊನ್ನೆ ಸಹ ನನ್ನ ಬುಕ್ ಬಿಡುಗಡೆಯಲ್ಲಿ ಎಲ್ಲ ಹೇಳ್ತಿದ್ರು, ಹಾಲು ತುಂಬಿ ಹೊರಗಡೆನೂ ಇದ್ರಲ್ಲಮ್ಮ, ಎಷ್ಟು ಜನ ಸಂಪಾದನೆ ಮಾಡಿದ್ದಿ ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನನ್ನ ಆಸ್ತಿನೇ ಅದು. ಎಷ್ಟು ವಿಶ್ವಾಸಿಗರು ಎಲ್ಲೆಲ್ಲೆಲ್ಲ ಇದ್ದವರು ಬಂದಿದ್ರು, ದಾವಣಗೆರೆ, ಬಳ್ಳಾರಿ. ಒಂದು ಬುಕ್ ಬಿಡುಗಡೆಗೆ ಅಲ್ಲಿಂದ ಬಂದು ರಾತ್ರಿ ಹೊರಟೋಗಿದ್ರು. ಅಂತ ಒಂದು ಸ್ನೇಹ ಬಳಗ ನಂದು ತುಂಬಾ ಚೆನ್ನಾಗಿದೆ. ಮತ್ತೆ ಎಷ್ಟೋ ಸ್ನೇಹ ಬಳಗದ ಪರಿಚಯ ಮಾಡ್ಕೊಡ್ತೀರಾ? ತುಂಬಾ ಜನ ಇದ್ದಾರೆ. ಇಲ್ಲೇ ಗಜಾನನ ಶರ್ಮಾ ಅವರು ನನಗೆ ನನ್ನ ಅಕ್ಕ ಅಂತ ಕರೀತಾರೆ. ಹಾಗೆ ಗಣೇಶಯ್ಯ ಅವರೆಲ್ಲ ನಂಗೆ ತುಂಬ ಕ್ಲೋಸ್. ತುಂಬ ಸಾಹಿತಿಗಳು, ಪ್ರೇಮ ಭಟ್ ಅಂತ ಮೊನ್ನೆ ಸಹ ಬಂದಿದ್ರು. ಅವರು ತುಂಬ ವರ್ಷ ಆಗಿದೆ, ನಡೆಯೋಕ್ಕೆ ಆಗಲ್ಲ. 2 ಕಡೆ 2 ಮಗ ಸೊಸೆ ಹಿಡ್ಕೊಂಡು ಬಂದು ಚೇರ್ ಮೇಲೆ ಕೂರಿಸ್ಬೇಕು ಅಷ್ಟು. ಆದರೂ ಅವರು ನನ್ನ ಸಿರಿದು ಅದನ್ನು ನಾನು ನೋಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ರು. ಹಾಗಿದ್ದೆ ನಂಗೆ ತುಂಬ ಜನ ಸಾಹಿತಿಗಳ, ಅಂದರೆ ಎಲ್ಲ ಸಾಹಿತಿಗಳು ಅಂತಲ್ಲ, ನನಗೆ ಯಾವ ಬುಕ್ ಇಷ್ಟ ಆಗುತ್ತೋ, ನಾನು ಯಾರದ್ದು ತುಂಬ ಓದ್ತೀನೋ ಆ ಸಾಹಿತಿಗಳನ್ನ ನಾನು ಮನೆಗೂ ಕರಿತೀನಿ. ಮನೇಲೊಂದು 8-10 ಜನ ಕರೆದು ಒಂಥರ ಚೆನ್ನಾಗಿರುತ್ತೆ ಒಂದು ಚರ್ಚೆ, ಅದು ಇದು. ಹಾಗಿದ್ದ ಬಳಗನೂ ಇದೆ. ಮತ್ತು ಇನ್ನು ನಮ್ಮದೇ ಒಂದು ಕಿಟ್ಟಿ ಪಾರ್ಟಿ. ಬೇಗ ಮದುವೆ ಆಗಿ ಬೇಗ ನಾನು ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದು ಇಲ್ಲಿಗೆ ಬರುವಾಗಲೇ ನನಗೆ 28-30 ವರ್ಷ. ಈಗೆಲ್ಲ ಮದುವೆನೇ ಆಗಿರೋದಿಲ್ಲ. ಅಷ್ಟೊತ್ತಿಗೆ ನನ್ನ ಮಕ್ಕಳು ಎಲ್ಲ ಸುಮಾರು ದೊಡ್ಡ ಆಗಿದ್ರು. ಹಾಗಾಗಿ ಒಂದು ಹುಡುಗಾಟ ಇತ್ತು ಮನಸ್ಸಲ್ಲಿ, ಅದನ್ನು ನಾನು ಚೆನ್ನಾಗಿ ಅನುಭವಿಸಿದ್ದೀನಿ. ಹಾಗಿದ್ದೆ ಫ್ರೆಂಡ್ಸು ಹಾಗೆಲ್ಲ ಆಗಿ ಅವ್ರ ಜೊತೆಗೆಲ್ಲ ಅಲ್ಲಿ ಇಲ್ಲಿ ಸುತ್ತೋದು, ಟೂರು. ನಾನೊಂದು 30-32 ದೇಶ ಸುತ್ತಿದ್ದೀನಿ. ಈಗಲೂ ಹೋಗ್ತೀನಿ. ಅಷ್ಟಷ್ಟು ದೊಡ್ಡ ಕಡೆ ಹೋಗೋಕ್ಕಾಗಲ್ಲ, ಈಗ ನಡೆಯೋದೆಲ್ಲ ಕಷ್ಟ ಆಗುತ್ತೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಪ್ರತಿದಿನ ಪ್ರತಿ ಕ್ಷಣ ಎನಿಸ್ತೀನಿ, ನನಗಿದು ಬೋನಸ್ಸಿನ ವರ್ಷ, ಇದನ್ನು ನಾನು ಯಾವುದೋ ಒಂದು ಕ್ಷಣನೂ ಹಾಳು ಮಾಡಬಾರ್ದು ಅಂತ. ಜೀವನ ಪ್ರೀತಿ ತೋರಿಸ್ಕೊಡುತ್ತೆ. ಹಾಗಾಗಿ ನನಗೆ ಕಾದಂಬರಿ ಒಂದೊಂದ್ಸತಿ ಬರ್ದಾಗ್ಲೂ ಇನ್ನಾಗಲ್ಲ, ಸ್ವಲ್ಪ ತಳಮಳ ಆಗುತ್ತೆ ನನಗೆ. ಅಂದರೆ ಈಗ ಇಷ್ಟು ವರ್ಷಕ್ಕೆ ಒಂದು ಕಾದಂಬರಿ ಇಟ್ಕೊಂಡ್ರೆ ಫಸ್ಟ್ ಪಾತ್ರಗಳು ನಂಗೆ ಮರ್ತು ಹೋಗೋದು ಇರುತ್ತೆ, ಹೆಸರುಗಳು ಅದೆಲ್ಲ ಆದಾಗ ಇನ್ನು ಬಿಟ್ಬಿಡೋಣ ಇದನ್ನು ಅಂತ. ಆದರೆ ಬಿಟ್ಟರು ನಾನು ಬದುಕೋದೇ ಇಲ್ವೇನೋ ಅಂತ ಆಗುತ್ತೆ ನನಗೆ. ಅಷ್ಟೂ ನನಗೆ ಬರಿಬೇಕು ಅಂತ ಆಸೆ ಇದೆ. ಹಾಗಾಗಿ ನಿಧಾನ ಆದರೆ ನನಗೆ ಯಾರು ಈಗ ಬರೆದು ಕೊಡು ಇವಾಗ ಬೇಕು ಅಂತ ಹೇಳೋರಿಲ್ವಲ್ಲ. ನನ್ನ ಸಮಯ ಕಳಿಯೋಕ್ಕೆ, ನನ್ನ ಸಂತೋಷಕ್ಕೆ ನಾನು ಮಾಡೋದಲ್ಲ. ಹಾಗಾಗಿ ನಾನು ಬರವಣಿಗೆ ನನ್ನ ಕೈಲಿ ಯಾವಾಗ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಬರೀತೀನಿ. ಮತ್ತೆ ಕಾದಂಬರಿ ಇದಕ್ಕೆ ಬರ್ತೀನಿ ಅಮ್ಮ. ಭಾವನೆಲೆ ಅನ್ನೋ ಕಾದಂಬರಿ 2 ಸಂಸ್ಕೃತಿ ಚಿತ್ರಣ ತರ ರೂಪಿಸಿದೀರಾ. ಸೊ ಅದರ ಆಶಯ
ಏನಂತ ತೆರೆದಿಡ್ಬೋದು ನೀವು ನಿಮ್ಮ ಹಾ, ಪ್ರಕಾರ? ಅಂದ್ರೆ ನಮ್ಗೆ ಆ ಭಾವನೆ ಇದೆ, ಅಲ್ಲಿರೋರೆಲ್ಲ ಕೆಟ್ಟವರು, ಸಂಸಾರ ಜೀವನವೇ ಇಲ್ಲ ಅಲ್ಲಿ ಹೊರಗಡೆ. ಈಗ ಪಾಶ್ಚಾತ್ಯ ದೇಶಗಳಿಗೆ ಹೋದ್ರೆ ಕೌಟುಂಬಿಕ ಇದೇ ಇಲ್ಲ ಅಲ್ಲಿ ಅಂತ ಹೇಳಿ ಬಂದ್ಬಿಟ್ಟಿದೆ. ಆದ್ರೆ ಅದು ಸುಳ್ಳು. ಇಲ್ಲ ಅಂತಿಲ್ಲ, ಆದ್ರೆ ಇಲ್ಲೂ ಇಲ್ಲ ಅಂತಿಲ್ಲ ಅಲ್ವಾ. ಎಷ್ಟು ಡೈವೋರ್ಸ್ಗಳನ್ನು ನಾವು ಇಲ್ಲಿ ನೋಡ್ತೀವಿ, ಎಷ್ಟು ಜನ ಗಂಡ ಹೆಂಡತಿ ಜಗಳ ನೋಡ್ತೀವಿ, ಮದುವೆ ಅಂತ ಆಗಿ ತಪ್ಪಿ ಹೋಗೋದು ನೋಡ್ತೀವಿ. ಹಾಗೆ ಅಲ್ಲೂ ಉಂಟು, ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದಿರ್ಬೋದು. ಆದರೆ ಅವರೇ ಈಗ ಒಂಥರ ಪರಿವರ್ತನೆ ಹೊಂದುತ್ತಾ ಇದ್ದಾರೆ ಎಷ್ಟೋ ಜನ. ಅವ್ರಿಗಂದ್ರೆ ಅದರಲ್ಲಿ ಏನೂ ಸಿಕ್ಕಲ್ಲ, ನಮ್ಗೊಂದು ಮನಃಶಾಂತಿ ಬೇಕು ಅಂತ ಹೇಳಿ ಅವರೇ ಸಹ ಒಂದು ದಾಂಪತ್ಯ ಎಲ್ಲ ತುಂಬ ವರ್ಷ ಗಂಡ ಹೆಂಡತಿ ಒಟ್ಟು ಬಾಳೋದು ಅದನ್ನೆಲ್ಲ ಅವರೇ ಇಷ್ಟಪಡ್ತಿದ್ದಾರೆ. ಹಾಗೆ ಅವರು ಬರೀ ಕೆಟ್ಟವರು ಅಂತ ಹೇಳುವಾಗಿಲ್ಲ. ಹಾಗೆ ಕೆಟ್ಟವರು ಹೊರ ದೇಶಗಳು ಕೆಟ್ಟದ್ದು ಅಂತ ನಾವು ಮಾಡ್ಕೊಳ್ಳೋದಾದ್ರೆ ಅಲ್ಲಿಗೆ ಯಾಕೆ ಇವ್ರು ಮಕ್ಕಳನ್ನ ಕಳಿಸ್ತಾರೆ ಪೇರೆಂಟ್ಸು? ಇವರಿಗೆ ದುಡಿಮೆ ಬೇಕು, ಅಲ್ಲಿ ಇರಬೇಕು, ನನ್ನ ಮಗ ಇಂಥಲ್ಲಿ ಇದ್ದಾನೆ ಅಂತ ಹೇಳ್ಕೊಳಕ್ ಬೇಕು. ಆದರೆ ಏನೋ ಒಂದು ಅವನು ಮಾಡ್ದ ಅಂದರೆ ಆ ದೇಶದ ಮೇಲೆ ಹಾಕೋದು ತಪ್ಪು ನನ್ಗನ್ಸೋದು. ಹಾಗಾಗಿ ನಾನು ಎರಡು ಸಂಸ್ಕೃತಿಗಳಲ್ಲೂ ಎರಡೂ ಇದೆ, ಅಲ್ಲೂ ಕೆಟ್ಟದ್ದಿದೆ ಇಲ್ಲೂ ಕೆಟ್ಟದ್ದಿದೆ. ಆದರೆ ಅದನ್ನು ಅಲ್ಲೂ ಹೇಗೆ ಪರಿವರ್ತನೆ ಹೊಂದಿ ಇದರಲ್ಲಿ ಮೆರೀನಾ ಅನ್ನೋಳು ಹಿಂದೂ ಸಂಸ್ಕೃತಿಗೆ ಹೇಗೆ ಬಂದ್ಲೋ ಹಾಗೆ ಇಲ್ಲಿ ಕೆಟ್ಟದ್ದಾಗೆ ಆ ಮಗ, ಅವನ ಇನ್ನೊಬ್ಬ ಮಗ ತುಂಬ ಕೆಟ್ಟವನಿರ್ತಾನೆ, ಅವನು ಕೆಟ್ಟದಾಗಿ ಇಲ್ಲೂ ಇದೆ ಅನ್ನೋದಕ್ಕೆ ಅವನ ಹೆಂಡತಿನ ತೋರಿಸಿದ್ದೀನಿ. ಅವ್ರನ್ನ ಆ ಬಿಕ್ಕಟ್ಟುಗಳು ಯಾಕಾಗಿ ಹುಟ್ಕೊಳ್ತವೆ ಅಂತ ಅನ್ಸುತ್ತೆ ನಿಮಗೆ? ಅದು ಕೆಲವು ಸತಿ ಈಗ ನನ್ನ ಆ ಕಾದಂಬರಿನೇ ತಗೊಂಡ್ರೆ ಅವರು ನಂದಕುಮಾರು ತುಂಬಾ ಒಂದು ಪ್ರಾಂಪ್ಟ್ ಮನುಷ್ಯ, ಲಂಚಗಳಿಗೆ ತಲೆ ಒಡ್ಡಿದವರಲ್ಲ. ಅವ್ರ ಕೆಲಸದಲ್ಲಿ ಬೇಕಾದಷ್ಟು ಮಾಡ್ಬೋದಿತ್ತು, ಏನನ್ನೂ ಮಾಡದೆ ಸಿಂಪಲ್ ಆಗಿ ಬದುಕೋರು ಅವರು. ಅವರ ಕೈ ಕೆಳಗೆ ಎಷ್ಟೋ ಜನ ಕೆಲಸದವ್ರು ಇದ್ದವರು ತುಂಬ ಐಷಾಮರಿ ಜೀವನ ನಡೆಸ್ತಾ ಇದ್ರು. ಆ ಮಗನಿಗೆ ಏನಾಗುತ್ತೆ, ನನ್ನ ಅಪ್ಪಂದು ಕಟ್ನಿಟ್ಟು ಬೇಡ ಅವನಿಗೆ ಪ್ರತಿಯೊಂದು ಅವ್ರನ್ನೇ ನೋಡ್ತಾ ಬೆಳಿತಾನವನು. ಹಾಗಾಗಿ ಅವನಿಗೆ ಬಟ್ಟೆ ತುಂಬ ಬೇಕು ಅನಿಸುತ್ತೆ. ಅವ್ರು ಹೇಳ್ತಾರೆ ಬಟ್ಟೆ ತುಂಬ ಇದ್ದರೆ ಬೆಳೆಯುವ ಹುಡುಗ ನೀನು, ಇದು ನೆಕ್ಸ್ಟ್ ಇಯರಿಗೆ ಆಗೋದು, ತುಂಬ ಚೆನ್ನಾಗೇ ಹೇಳ್ತಾರೆ. ಆದರೆ ಅವನಿಗೆ ಅದು ಯಾವುದೂ ಇಷ್ಟ ಆಗೋದಿಲ್ಲ. ಅದೇನೋ ಇವರು ದುರದೃಷ್ಟನೋ ಏನೋ ಗೊತ್ತಿಲ್ಲ, ಕೆಲವು ಮಕ್ಕಳು ಹಂಗೆ ಆಗ್ತಾರಲ್ಲ, ಇವರು ಅಷ್ಟು ಒಳ್ಳೆ ಅಪ್ಪ ಅಮ್ಮಂಗೆ ಆ ಥರ ಮಗ ಆಗ್ತಾನವನು. ಅವ್ರನ್ನ ವಿರೋಧಿಸದೆ ಜೀವನದ ಇದು ಅಂತ ಹೇಳಿ ಅದಕ್ಕೋಸ್ಕರನೇ ಅವನು ಆ ಥರ ಹುಚ್ಚು ಹುಡುಗಿನ ಮದುವೆ ಆಗ್ತಾನೆ. ಅಂದರೆ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ, ಇವರು ಹೀಗಿದ್ದಾರೆ, ಅವ್ರ ಸೊಸೆ ಹಂಗಿತ್ತು, ಈ ಮನೇಲೇ ಇರಬೇಕು, ಅವ್ರು ತಗ್ಗಬೇಕು ಅಂತ. ಅವರನ್ನು ಹೇಗೆ ನಿರ್ಲಿಪ್ತತೆಯಿಂದ ಇದ್ದು ಒಂದೂ ಮಾತಾಡದೆ ಅವನಿಗೆ ಬುದ್ಧಿ ಬರುತ್ತೆ ಅಷ್ಟೇ ಹೊರತು ಅವ್ರು ಚೇಂಜ್ ಆಗೋದಿಲ್ಲ. ಅವ್ರ ಬದುಕನ್ನು ಅವ್ರು ಎಷ್ಟು ಚಂದ ತಗೊಂಡು ಹೋಗ್ತಾರೆ. ಅದೆರಡೂ ಒಂದು ಗುಣಗಳು. ಆದ್ರೆ ಮೊಮ್ಮಗ ಸರಿ ಇರ್ತಾನೆ, ಅವ್ರ ಕೈಲೇ ಬೆಳೆದ ಮಗ ಹಾಳಾದ್ರು ಮೊಮ್ಮಗ ಅಜ್ಜನ ಅರ್ಥ ಮಾಡ್ಕೊಂತಾನೆ. ಅವನಲ್ಲಿ ಹೋದ್ರೂ ಸಹ ಅವನು ಹಾಳಾಗುವುದಿಲ್ಲ. ಹಾಗೆ ಅದು ಹೇಗೆ ಆಯಿತು, ಒಂದು ಸಂಸಾರದಲ್ಲಿ ಆ ಥರ ಅಡೆತಡೆ ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ. ಆದರೆ ಅದನ್ನು ಯಾವ ಥರ ಸರಿ ಮಾಡ್ಕೊಳ್ಬೇಕು, ಹೇಗೆ ಅದನ್ನು ಇದು ಮಾಡಬೇಕು ಅನ್ನೋದು ನಮ್ಮ ಕೈಲಿರುತ್ತೆ. ಹಾಗೆ ನಾನು ಆ ನಂದಕುಮಾರು ಮಗನ ಹತ್ರ ಹಾಗೆ ಜಗಳ ಮಾಡಿ ಮಗನ ಹೊರಗೆ ಕಳಿಸಿ ಎಲ್ಲ ಮಾಡಿದರೆ ಅದು ಸಂಸಾರ ಹಾಗೆ ಅವನು ಮತ್ತೂ ಹಾಳಾಗ್ತಿದ್ದ, ಏನೋ ಆಗ್ತಿದ್ದ, ಹಾಗಾಗ್ತಿತ್ತು. ಅವ್ರು ಹಾಗೆ ಮಾಡಲಿಲ್ಲ, ಅವರು ಮೌನವಾಗೇ ಇದ್ದು. ಆದರೆ ತಾವು ಸೋಲಿಲ್ಲ, ಮನುಷ್ಯತ್ವನ ಇಟ್ಕೊಂಡ್ರು, ಅವ್ರಿಗೆ ಬೇಕಾದಾಗ ಅವರಿದ್ದರು. ಹಾಗೆ ಅವನಿಗೆ ಏನೂ ಕಂಪ್ಲೇಂಟ್ ಮಾಡಿದೆ, ನೀನು ದೊಡ್ಡ ತಪ್ಪು ನಾನು ಮಾಡಿದಾಗ ಏನು ಹೇಳದೇ ಇದ್ರು ಒಂಥರ ಚುಚ್ಚುತ್ತೆ, ಅವ್ರು ಹೇಳಲೇ ಇಲ್ವಲ್ಲ ಏನು ಅಂತ. ಆ ಥರನ ಆಗಿ ಅವನು ಚೇಂಜ್ ಆದ ಕಡೆ. ಈಗಿನ ತಲೆಮಾರು ಕೂಡ ಹಂಗೆ ಇದೆ, ಜೆನ್ಜಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಮತ್ತೆ ಹಿರಿಯರಿಗೆ ಇರುವಂತ ಒಂದು ಅಂತರ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ಮ ಮುಂದಿನ ಏನು ಬರವಣಿಗೆಯಲ್ಲಿ ಆ ತರದ ಏನಾದ್ರು ಅಂಶಗಳನ್ನ ತರಕ್ಕೆ ಬಯಸ್ತೀರಾ ಅಂತ? ಅಲ್ಲ, ಹಾಗಿದೆ, ಹೌದು. ಆದರೆ ನಾವು ಸ್ವಲ್ಪ ಈಗ ನಮ್ಮ ಕಾಲದಲ್ಲಿ, ನನ್ನ ಕಾಲದಲ್ಲಿ ಹೋದರೆ, ನನ್ನ ಕಾಲದಲ್ಲಿ ಬ್ರಷಲ್ಲಿ ಹಲ್ಲು ತಿಕ್ಕೋದೇ ಗೊತ್ತಿರಲಿಲ್ಲ. ಆ ಬ್ರಷ್ ಮನೆಗೆ ಬಂದಾಗ ಎಂಥ ಖುಷಿ ಅಂದರೆ, ಅವಾಗ ಅಡಿಕೆ ಕುಯ್ಲೆಲ್ಲ ಆಗ್ತಾ ಇತ್ತು ನಮ್ಮ ಮನೇಲಿ, ಅಡಿಕೆ ಎಲ್ಲ ಸುಲಿಯೋದು, ಜನಗಳು ಬಂದು ಸುಲಿತಾ ಇದ್ರು. ನಂದು ಆ ಸಣ್ಣ ಮನಸ್ಸು ಏನು ಬಯಸ್ತಿತ್ತು ಅಂದರೆ ಅವರೆಲ್ಲ ನೋಡಲಿ ನಾನು ಬ್ರಷಲ್ಲಿ ಹಲ್ಲು ತಿಕ್ತೀನಿ. ಈಗ ನೋಡ್ರಿ ಎಷ್ಟು ಹುಚ್ಚು ಅನಿಸುತ್ತೆ. ಹಾಗಾದ್ರೆ ಅದರಲ್ಲಿ ಸಿಕ್ಕಿದ ಖುಷಿ ಇದೆಯಲ್ಲ, ಈಗ ನನ್ನ ಹತ್ರ ಎಷ್ಟೆಷ್ಟು ಏನೇನಿದ್ರು ಆ ಖುಷಿ ಬರೋದಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಬ್ರಷ್ ಅಲ್ಲ, ಚಿನ್ನದ್ದೊಂದು ನೀನು ಒಂದು ಚಮಚ ಕೊಟ್ಟರು ಇವತ್ತು ತಗೊಂಡು ನಾಳೆ ಒಗಾಯಿಸ್ತಾರೆ, ಅದು ಬೇಡ ಇನ್ನೊಂದು ಬೇಕು ಅಂತ. ಮನೆ ತುಂಬ ಆನ್ಲೈನಲ್ಲ ಏನೋ ತರಿಸ್ಕೊಳ್ತಾರೆ.
ಅದನ್ನ ನಾನು ಬೆಳೆಸ್ಕೊಳ್ತಾ ಹೋಗ್ಬೇಕು. ನನ್ನ ಕಾಲ ಅಲ್ಲ, ಈ ಕಾಲಕ್ಕೆ ನಾನು ಜಾಸ್ತಿ, ಮಕ್ಕಳಿಗಿಂತ ನಾನು ಜಾಸ್ತಿ ಹೋದಾಗ ಅವ್ರು ನನ್ನ ಹತ್ರ ಬರ್ತಾರೆ. ತುಂಬ ವಿರೋಧ ಮಾಡಿ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ದೃಷ್ಟಿ. ಈಗ ನನಗೆ ಸ್ವಲ್ಪ ದೇವ್ರದ್ದೆಲ್ಲ ಇದೆ ಅಂತ ಹೇಳಿದ್ನಲ್ಲ, ನನ್ನ 3 ಸೊಸೆಯಂದ್ರಿಗೂ ಅವ್ರ ಮನೇಲಿ ಆ ಥರದ್ದೇನು ಇರಲಿಲ್ಲ. ಆ ಫ್ಯಾಮಿಲಿನಲ್ಲಿ ಒಂದು ನಮಸ್ಕಾರ ಮಾಡಿದರೆ ಆಯಿತು. ಆದರೆ ನನಗೆ ತುಂಬ ಇತ್ತು. ನನಗೊಬ್ರು ಗುರು ಇದ್ದರು, ನನಗೆ ಮಂತ್ರೋಪದೇಶ ಮಾಡಿದರು. ಆದರೆ ಇವ್ರಿಗೆ ಇಲ್ಲ ಅಂತ ಗೊತ್ತಿತ್ತು. ಯಾವುದೇ ಒಂದು ದಿನ ನಾನು ಅವ್ರಿಗೆ ಅರಿಶಿನ ಕುಂಕುಮ ಏರ್ಸು ಅಂತ ಸಹ ಹೇಳಿರಲಿಲ್ಲ. ನಂದೇನೋ ನಾನು ಚೆನ್ನಾಗಿ ಮಾಡ್ತಿದ್ದೆ, ಅವ್ರು ನಿಂತ್ಕೊಂಡು ನೋಡಲಿ ಬಿಡಲಿ, ಅವ್ರಿಗೆ ಮಾಡಿ ಅಂತ ಯಾವತ್ತೂ ಹೇಳಲಿಲ್ಲ. ನನ್ನ ಮಕ್ಕಳಿಗೆ ಆ ಮನೆ ಕಟ್ಟುನಿಟ್ಟು ನೋಡಿ ನೋಡಿ ಅವರಿಗೂ ಸಾಕಾಗ್ಬಿಟ್ಟಿತ್ತು. ಅವರು ನಮ್ಮದು ಬ್ರಾಹ್ಮಣ ಇದಾದರೂ ಅವರು ಜನಿವಾರ ಸಹ ತೆಗೆದುಹಾಕಿದ್ರು. ಹಾಕು ಅಂತ ನಾನು ಹೇಳಲಿಲ್ಲ, ಅವರಿಗೆ ಯಾವತ್ತೂ ಹೇಳಲಿಲ್ಲ. ಅದು ಎಷ್ಟೋ ವರ್ಷ ಆದಮೇಲೆ ಅವರಿಗೆ ಸ್ವಲ್ಪ ಸ್ವಲ್ಪ, ಅಂದರೆ ಅವ್ರ ಅಜ್ಜ ಆ ಕಡೆ ಅವರೆಲ್ಲ ಮಾಡಿದಷ್ಟೆಲ್ಲ ಮಾಡೋದಿಲ್ಲ, ಆದರೆ ಏನೋ ಒಂದು ಶಕ್ತಿ ಇದೆ ಅನ್ನೋದನ್ನು ಒಪ್ಕೊಳ್ತಾರೆ. ಮತ್ತು ನಾನು ಏನು ಮಾಡಿರೋ ಅದಕ್ಕೆ ಗೌರವ ತೋರಿಸ್ತಾರೆ. ನೀನು ಯಾಕೆ ಮಾಡ್ತೀನಿ ಅಂತ ಯಾರೂ ಕೇಳೋದಿಲ್ಲ. ಇವರೆಲ್ಲ ಹಾಗಾಗಿ ನನ್ನ ಹಾದಿಗೆ ಬರ್ತಾ ಬಂದರು, ಅವರಾಗೆ ಬಂದರು ಅಷ್ಟೇ ಹೊರತು ನಾನು ಏನನ್ನೂ ಹೇರಲಿಲ್ಲ. ಈಗಿನ ಕಾಲದ್ದೇ ತಗೊಂಡ್ರೆ, ನನ್ನ ಮೊಮ್ಮಗಳು ಇಂಜಿನಿಯರ್, ಅವಳದ್ದು ಮದುವೆ ಆಯಿತು. ಅವಳೊಂದು ಏನೂ ಮಾಡ್ತಿರ್ಲಿಲ್ಲ, ಬಳೆ ಇಲ್ಲ ಅದಿಲ್ಲ ಇದಿಲ್ಲ ಹಾಗೆ ಇರ್ತಿದ್ಲು. ಅದಕ್ಕೂ ನಾನೇನು ಹೇಳಲಿಲ್ಲ. ಈಗ ಅವಳಿಗೆ ಮದುವೆ ಆಯಿತು. ಮೊನ್ನೆ ಒಂದು ಸರಿ ಒಂದು ಹಬ್ಬ ಆಯಿತು ಅವಳ ಮನೆಯಲ್ಲಿ. ಅವಳೆಲ್ಲ ಒಂಥರ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲ ಮಾಡಿ ಚಿನ್ನ ಗಿನ್ನ ಎಲ್ಲ ಹಾಕ್ಕೊಂಡು ದೇವ್ರಿಗೆ ಒಂದು ದೀಪ ಹಚ್ಚಿ, ನೋಡಿ ದೊಡ್ಡಮ್ಮ ನಾನು ಹಿಂಗೆ ಆಗ್ತಿದ್ದೀನಿ ಅದು ನನಗೆ ಸಂತೋಷ ಕೊಡ್ತು. ಇನ್ನೊಬ್ಳು ಇದರಲ್ಲಿದ್ದಾಳೆ, ಲಂಡನ್ನಲ್ಲಿದ್ದಾಳೆ. ನಿಮ್ಮಲ್ಲೂ ಇರ್ಬೋದು, ದೀಪಾವಳಿ ಹಬ್ಬಕ್ಕೆ ನೀರೆಲ್ಲ ಹಿಂದಿನ ದಿವಸ ಅಂದರೆ ಮಾನೆ ಸ್ನಾನಕ್ಕೆ ಅಂತ ನೀರು ತುಂಬೋದೊಂದು ಇದೆ. ಅದೆಲ್ಲ ಮಾಡ್ತಾ ಇದ್ವಿ ನಾವು. ಅವಳ ಹತ್ರ ಸುಮ್ಮನೆ ಅವಳು ಮಾಡ್ತಾ ಇದ್ಲು ಖುಷಿಲಿ. ರಂಗೋಲಿ ಅಂದರೆ ಏನೇನೋ ಮನೆ ತುಂಬ ಹಾಕ್ತಾ ಇದ್ಲು, ಅದಕ್ಕೆ ಬಾಚಕ್ಕೆ ಒಂದು ದಿವಸ ಬೇಕಾಗ್ತಿತ್ತು. ಆದರೂ ನಾವು ಎಂಕರೇಜ್ ಕೊಡ್ತಾ ಇದ್ವಿ. ಅವಳಲ್ಲೊಂದು ಮಗ್ಗಿಗೆ, ಅವಳ ಹತ್ರ ಏನಿರುತ್ತೆ, ಚಿಕ್ಕ ಮನೇಲಿ ಅವಳು ಇದ್ದಿದ್ದು, ಒಂದು ನೀರಿನ ಮಗ್ಗಿಗೆ ಒಂದು ಬಣ್ಣ ಎಲ್ಲ ಹಾಕಿ ಅದಕ್ಕೆ ನೀರು ತುಂಬಿ ಫೋಟೋ ತೆಗೆದು ಕಳಿಸಿದ್ಲು. ದೊಡ್ಡಮ್ಮ ನಾನು ನೀರು ತುಂಬಿದ್ದೀನಿ ಅದೇ ಅದೊಂಥರ ನೋಡಿ ನೋಡಿ ಯಾವುದೋ ನನಗನ್ಸೋದು, ನನಗೆ ಎಲ್ಲ ಬಲವಂತ ಮಾಡಿ ನಾನು ವಿರೋಧದನ್ನೇ ಯೋಚನೆ ಮಾಡುವಾಗ ಅದೇ. ಹಾಗಾಗಿ ನಾನು ಯಾರಿಗೂ ಮಾಡೋದಿಲ್ಲ ಅಂಥೇಳಿ ಅದನ್ನು ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹಾಗೆ ಮಾಡ್ತಾ ಬಂದೆ. ನಿಮ್ಮ ಸಾಹಿತ್ಯ ನೆಕ್ಸ್ಟ್ ಯಾವ ಪ್ರಕಾರದಲ್ಲಿ ನೀವು ಕಾದಂಬರಿ ಬರೆಯಕ್ಕೆ ಶುರು ಮಾಡಿದ್ದೀರಾ? ಬೇರೆ ಇಲ್ಲ, ನಾನು ಸ್ಟಾರ್ಟ್ ಮಾಡಿಲ್ಲ, ಇದಾಗಿದ್ದಷ್ಟೇ ಅಲ್ಲ. ಸ್ವಲ್ಪ ದಿವಸ ನಾನು ಈಗ ಮೊನ್ನೆ ಒಂದು ಕಡೆ ಎಲ್ಲೋ ಹೋಗಿ ಬಂದ್ವಿ, ಇನ್ನು ಭೂತಾನಿಗೆಲ್ಲ ಹಾಕೊಂಡಿದೀವಿ. ಹಾಗೆ ಟೂರು ಗೀರು ಅಲ್ಲಿ ಇಲ್ಲಿ ಸುತ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಗ್ಯಾಪ್ ನಂತರ ರಿಫ್ರೆಶ್. ಹಾಗಾಗಿ ಯೋಚನೆ ಮಾಡಿಲ್ಲ. ಅಂದ್ರೆ ಇದು 3 ಬರೆದಿದ್ರ ಛಾಯೆ ಇರದಿದ್ದಾಗೇನೆ ಇನ್ನೊಂದು ಬರಿಬೇಕು ಅಂತ. ಕಾದಂಬರಿ ಎಲ್ಲ ಮುಂದುವರಿಬೇಕಂತಿದ್ದೀರಾ? ಸಣ್ಣ ಕತೆ ಬರಿತೀನಿ ಯಾವಾಗ್ಲೂ. ಸಣ್ಣ ಕತೆ ಅಂದ್ರೆ ಒಂದು ಪಬ್ಲಿಷ್ ಆಯ್ತು ಅಂದ್ರೆ ಮತ್ತೊಂದು ಬರಿತೀನಿ. ಹಾಗೆ ಬರಿದೇ ನಿಲ್ಸೋದೇ ಇಲ್ಲ, ಅದು ಬೇಗ ಆಗತ್ತಲ್ಲ, ಅದನ್ನ ಬರೆಯೋದು ನಿಲ್ಸೋದಿಲ್ಲ. ಇದಕ್ಕೆಲ್ಲ ತುಂಬಾ ಯೋಚನೆ ಮಾಡ್ಬೇಕಲ್ಲ. ಇದು ಒಂದು ಸ್ಟಾರ್ಟ್ ಆಗೋದು ಇನ್ನೂ ಸುಮಾರು ದಿವಸ ಆಗುತ್ತೆ. ಒಂದು ಬರವಣಿಗೆ ನಿರೂಪಣೆ ಶೈಲಿ ಅನ್ನೋದಿರುತ್ತೆ ಅಲ್ವಾ? ಇದನ್ನ ಮುಗಿಸ್ತೀನಿ, ನೆಕ್ಸ್ಟ್ ನಾನು ಈ ಹಂತಕ್ಕೆ ಹೋಗ್ಬೇಕು, ಇದನ್ನ ತಲುಪಬೇಕು, ಆ ತಯಾರಿ ಹೇಗಿರುತ್ತೆ? ನಿಮ್ಮ ಬರವಣಿಗೆ ತಯಾರಿ ಹೇಗಿರುತ್ತೆ? ತಯಾರಿ ಅಂತ ತುಂಬಾ ಮಾಡ್ಕೊಳ್ಳೋದಿಲ್ಲ ನಾನು. ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೋ ಒಂಥರ ಓಡುತ್ತಪ್ಪ. ನಾನು ತುಂಬ ಯೋಚನೆ ಮಾಡಿ ಇಡೀ ದಿನ, ಕೆಲವರು ಒಂದು ಕತೆ ಬರಿಬೇಕಾದ್ರೂ ಯೋಚನೆ ಮಾಡ್ತಾರಲ್ಲ, ಇದನ್ನು ಹೀಗೆ ಮಾಡಿದರೆ ಹಾಗೆ, ಹೇಗೆ ಮಾಡಿದರೆ ಹಾಗೆ ಅಂತ ಟೈಪ್ ಮಾಡ್ತೀನಿ. ಅದು ಸರಿ ಇಲ್ಲ ಅಂದರೆ ಮತ್ತೆ ಅದನ್ನು ಮಾನೇಸ ಅದನ್ನು ತೆಗೆದು ಈ ಥರ ಅಲ್ಲ ಆ ಥರ ಅಂತ ಮಾಡ್ತೀನಿ. ಆದರೆ ತುಂಬ ಯೋಚನೆ ಮಾಡಿ ಸ್ವಲ್ಪ ಒಂದು ಹದಕ್ಕೆ ಬಂದ ಮೇಲೆ ಈಗ ಇದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಒಂದೊಂದೇ ಹುಟ್ಟುತ್ತಾ ಬಂತು. ಅಲ್ಲಿ ಕಳ್ಸೋಣ, ಅಮೆರಿಕ ಕಳ್ಸೋಣ, ಅವನನ್ನು ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ. ಹಾಗೆ ಅದನ್ನು ಒಂದ್ಸತಿ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಇದು ಹೀಗೆ ಮಾಡಿದ್ದು ಸರಿಯಲ್ಲ, ಹಾಗೆ ಮಾಡಿದ್ದು ಸರಿಯಲ್ಲ, ನನ್ನನ್ನು ನಾನೇ ವಿಮರ್ಶೆ ಮಾಡ್ಕೊಳ್ತೀನಿ, ಚೇಂಜ್ ಮಾಡ್ತೀನಿ. ಮತ್ತೆ ನೀವು ಸಲಹೆಗಳನ್ನ ತಗೊಳ್ತೀರಾ ನಿಮ್ಮ ಆಪ್ತ ವರ್ಗದಿಂದ ಅಥವಾ ನಿಮ್ಮ ಸ್ನೇಹಿತರಿಂದ? ಇದುವರೆಗೂ ತಗೊಂಡಿಲ್ಲ. ಬರ್ದಾದ್ಮೇಲೆ ನಾನು ಸಾಹಿತಿಗಳ ಹತ್ರ ಕೊಡ್ತೀನಿ. ಈಗ ಇದ್ರಲ್ಲಿ ತುಂಬಾ ಜನ ಬರ್ದಿದಾರಲ್ಲ, ಅವರಿಗೆಲ್ಲ ನಾನು ಕೊಟ್ಟು ನಿಮ್ಮ ಒಪಿನಿಯನ್ ಹೇಳಿ ಅಂತ. ಆದ್ರೆ ಯಾರು ಹೇಳಿ ನಾನು ಇದುವರೆಗೂ ಯಾವ್ದು ಚೇಂಜು ಮಾಡಿಲ್ಲ, ಕೇಳಿಯೂ ಇಲ್ಲ.
ಅಲ್ಲ ಇದಕ್ಕೆ ಸೂಕ್ತ ಆಗಬಹುದು, ಇದಕ್ಕೆ ನಾನು ನೆಕ್ಸ್ಟ್ ಇಲ್ಲ, ನನ್ನನ್ನು ನಾನೇ ಥಿಂಕ್ ಮಾಡ್ಕೊಂಡು ತುಂಬಾ ದಿವಸ ತಗೊಂಡು ಇದು ಸರಿಯಾ ಅದು ಸರಿಯಾ ಅದು ಸರಿಯಾ ಇದು ಸರಿಯಾ ಅಂತ ಹಾಗೆ ಮಾಡ್ತೀನಿ ಅಷ್ಟೇ ಹೊರತು ಇದುವರೆಗೂ ಯಾರು ಹೇಳಿ ನಾನು ಚೇಂಜ್ ಮಾಡಿದ್ದು ಯಾವುದೂ ಇಲ್ಲ. ಸಣ್ಣ ಪುಟ್ಟದ ಏನಾದ್ರು ಇರ್ಬೋದು, ಯಾವುದೋ ಒಂದು ವರ್ಡ್ಸ್ ನಾನು ಹಾಕಿದ್ದೇನೆ. ಅದು ನನ್ನ ಮಗ, ಎರಡನೇ ಮಗ ನಂದು ಸೀನಿಯರ್ ಲಾಯರು, ಚಾರ್ಟರ್ಡ್ ಅಕೌಂಟೆಂಟ್. ಅವನು ನನಗೆ ಫ್ರೆಂಡ್ ಇದ್ದಾಗೆ. ನನ್ನ ಬರವಣಿಗೆಗೆ ಒಂಥರ ಅವನು ತುಂಬ ಇದು ಮಾಡ್ತಾನೆ. ಅವನು ಒಂದೊಂದ್ಸತಿ ಹೇಳ್ತಾನೆ, ಅಮ್ಮ ಈ ವರ್ಡ್ ಇದಕ್ಕೆ ಸೂಟ್ ಆಗೋದಿಲ್ಲ, ಬೇರೆ ವರ್ಡ್ ಹಾಕು ಅಷ್ಟೇ. ಒಂದು ಸಣ್ಣ ಸಣ್ಣ ವರ್ಡ್ಗಳನ್ನೆಲ್ಲ ಚೇಂಜ್ ಮಾಡಕ್ಕೆ ಹೇಳ್ತಾನೆ. ಹಾಗಾಗಿ ಅದನ್ನೆಲ್ಲ ಮಾಡ್ತೀನಿ. ಕತೆ ಬಗ್ಗೆ ಏನಾದರೂ ಹೇಳಿದರೆ ಇಲ್ಲ, ನಾನು ಹೀಗೆ ಮಾಡೋದ್ರಿಂದ ಹೀಗಾಗುತ್ತೆ, ನೀನು ಹೇಳು ಸರಿಯಲ್ಲ, ಬರೀ ಇಬ್ಬರು ಜಗಳ ಆಡ್ತೀವಿ ಅಷ್ಟೇ ಹೊರತು ಕಡೆಗೆ ನನ್ನ ನಿಲುವನ್ನೇ ನಾನು ಮಾಡ್ತೀನಿ. ಹಾಗೇನೆ ಅಮ್ಮ, ನಡೆದಿರುವಂತಹ ಘಟನೆ ಅನುಭವ ಅದನ್ನೇನಾದ್ರೂ ಅಳವಡಿಸ್ಕೊಂಡಿದ್ದೀರಾ? ತುಂಬಾ ಕಥೆಗಳಲ್ಲೂ ಇದೆ, ಕಾದಂಬರಿಲೂ ಇರುತ್ತೆ. ಅದೇ ಹೇಳಿದ್ನಲ್ಲ, ಎಲ್ಲೋ ನೋಡಿದ್ದು ಒಂದು ಎಳೆನೇ ನನಗೆ ಅದನ್ನು ಬರೆಯಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ. ಸಣ್ಣ ಕಥೆಗಳಲ್ಲಿ ತುಂಬಾ ಇರುತ್ತೆ, ಯಾರ್ದಾರು ಜೀವನನ ತಗೊಂಡೇ ಬರೆದಿರ್ತೀನಿ. ಹೆಸರು ಇರುದಿಲ್ಲ, ಅದಕ್ಕೆ ನಾನು ಎಷ್ಟೋ ಸೇರಿಸಿರ್ತೀನಿ. ಅದ್ರ ಮೂಲ ಒಂದು ಯಾರ್ದೋ ಇರುತ್ತೆ, ನೋಡಿದ್ದಿರುತ್ತೆ. ನಿಮ್ಮ ಬರವಣಿಗೆಯಿಂದ ಮುಂದಿನ ಭವಿಷ್ಯದಲ್ಲಿ ಬರೆಯುವಂತವರಿಗೆ ಸಲಹೆ ಕೊಡೋದಾದ್ರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗುತ್ತೆ? ಅಂದ್ರೆ ಆಗ ಅವ್ರು ಏನ್ ಮಾಡ್ಬೇಕು, ದೊಡ್ಡ ನನ್ನನ್ನು ತೊಳನಲ್ಲ, ದೊಡ್ಡ ಸಾಹಿತಿಗಳ ಬರಹಗಳನ್ನ, ಅಲ್ಲ ನಂದು ಓದೋದ್ ಬೇಡ ಅಂತ ಹೇಳಲ್ಲ, ನಂದು ಓದ್ಲಿ, ಆದ್ರೆ ದೊಡ್ಡ ಸಾಹಿತಿಗಳ ಒಂದು ಬರಹಗಳನ್ನು ತುಂಬಾ ಓದ್ಬೇಕು. ಓದೋದ್ರಿಂದನೇ ಮುಂದಿಂದೆಲ್ಲ ತುಂಬಾ ಓದಿದಾಗ ನಮ್ಗೆ ಅದ್ರಲ್ಲಿ ಯಾವ್ದು ಟೊಳ್ಳು ಯಾವ್ದು ಗಟ್ಟಿ ಅನ್ನೋದು ಅರ್ಥ ಆಗತ್ತೆ. ಸ್ವಲ್ಪ ಅಂದ್ರೆ ನನ್ಗೆ ಅನ್ಸೋದು, ಒಂದು ಸಾರಣಿಯಲ್ಲಿ ನೀವು ಎಲ್ಲ ಹಾಕಿದ್ರೆ ಆ ಜರಡಿ ಹಿಡಿದಾಗ ಮೇಲೆ ಎಷ್ಟು ಉಳಿತೋ ಅದು ಒಳ್ಳೇದು ಅನ್ನೋದು ಗೊತ್ತಾಗತ್ತಲ್ವಾ, ಗಟ್ಟಿ ಇದೆ ಅಂತ. ಹಾಗೆ ನಮ್ಮ ಮನ್ಸಲ್ಲೂ ಮಾಡ್ಕೊಂಡು ಆಗ ಬರಿಬೇಕು. ಆ ಬರಿಬೇಕಾದ್ರೆ ಅವ್ರು ಓದ್ಬೇಕು, ಓದೇ ಮೇಯ್ನ್. ಮತ್ತೆ ನಾನು ಹೇಳ್ದೆ, ಅವಳು ಹೇಳ್ದೆ, ಇವಳು ಹೇಳ್ದೆ, ಇವ್ರು ಹೇಳಿರು ಅಂತ ಹೇಳಿ ಬರೆಯಕ್ ಹೋದ್ರೆ ಆ ಒಂದು ಇದಕ್ಕೆ ಸೀಮಿತ ಆಗತ್ತೆ. ನಾನೀಗ ನಾನು ಬರೀದು ಒಂದು ಕಥೆನ ಯಾರ ಹತ್ರ ತಗೊಂಡು ಹೋಗಿ ತೋರಿಸಿದ್ರೆ, ಇದು ಬೇಡ, ಇದನ್ನ ಅಲ್ಲಿ ಚೇಂಜ್ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂದ್ರೆ ಮನಸ್ಸು ಗೊಂದಲ ಆಗತ್ತೆ ಒಂದು. ಮತ್ತೆ ಅದೇ ಸೀಮಿತದಲ್ಲೇ ನಿಂತು ಬಿಡತ್ತೆ. ಅದನ್ನ ನಾನೇ ಸರಿಯಾಗಿ ಯೋಚನೆ ಮಾಡಿ, ಅಂದ್ರೆ ನನ್ನಂಥವಳಿಗಂತೂ ಬೇರೆ ಅದೇನು ಬೇಗ ಆಗಬೇಕು ಅಂತಿಲ್ಲ, ಆಗಲಿ ಯಾವತ್ತಾದರೂ ಆಗಲಿ, ನನಗೆ ಟೈಮ್ ಹೋಗಬೇಕು ಅಷ್ಟೇ. ಹಾಗಾಗಿ ನನಗೆ ಹಂಗೆ ಮಾಡಿದರೆ ಬರವಣಿಗೆ ಶುದ್ಧ ಆಗತ್ತೆ ಅಂತ ನಂಗೆ ಅನ್ಸೋದು. ಅದು ಬರವಣಿಗೆಯಲ್ಲಿ ತುಂಬ ವೇಗ ಓಟ ಇದ್ದರೆ ಅದು ದೊಡ್ಡ ಇವ್ರಿಗೆ ಇರ್ಬೋದು, ನಮ್ಮಂಥವ್ರಿಗೆಲ್ಲ ಅಲ್ಲ. ನಾವೆಲ್ಲ ಅಷ್ಟು ಮಟ್ಟದವ್ರಲ್ಲ ಅಂಥೇಳಿ ನಾನು ಒಪ್ಕೊಳ್ತೀನಿ. ಆದರೆ ನಂಗೆ ಟೈಮ್ ತಗೊಳ್ತೀನಿ. ನಾನು ಬರೆದಿದ್ದು ಏನಿದ್ರು ನಂಗೆ ತೃಪ್ತಿ ಆಗಬೇಕು. ಇದರ ಜೊತೆಗೆ ನೀವು ನಿಮ್ಮ ಆಸಕ್ತಿಕರ ಅಭಿರುಚಿಗಳಿದೆಯಲ್ಲ, ಅದನ್ನ ಈಗಲೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದನ್ನೆಲ್ಲ ಈಗ ಅಷ್ಟೇನು ಮಾಡೋದಿಲ್ಲ. ಪೇಂಟಿಂಗ್ ಎಲ್ಲ ಬಿಟ್ಟೆ. ನಾನು ತುಂಬ ಕಲ್ತಿದ್ದೆ ಪೇಂಟಿಂಗು, ಅದು ಬಿಟ್ಟೆ. ಆಮೇಲೆ ಎಂಬ್ರಾಯ್ಡ್ರಿ ನಂಗೆ ಎಷ್ಟು ಹುಚ್ಚಿತ್ತು ಅಂದರೆ, ಒಂದ್ಸತಿ ವರ್ಮಾ ಅವ್ರು ನಮ್ಮನೆಗೆ ಬಂದು ನಿನ್ನ ಸೀರೆ ಪೂರ ತೋರ್ಸಮ್ಮ ಅಂತ ಹೇಳಿ ನೋಡಿದ್ರು, ಫೋಟೋ ಎಲ್ಲ ತಗೊಂಡೋಗಿದ್ರು. ಅಷ್ಟೂ ನನಗೆ ಅದರಲ್ಲಿ ಏನಂದ್ರೆ, ಒಂದು 4 ಎಳೆ ಕಲ್ತ್ರೆ ಆಮೇಲೆ ಹಾಗೆ ಥಿಂಕಿಂಗ್ ಇರುತ್ತಲ್ಲ, ಇದನ್ನು ಹೀಗೆ ಮಾಡಿದರೆ ಹಾಗಾಗತ್ತೆ, ಆ ಡಿಸೈನ್ ಇದಕ್ಕೆ ಸೂಟ್ ಆಗುತ್ತೆ. ಎಲ್ಲದೂ ಒಂದು ಕಲೆ ಅಂದರೆ ಎಷ್ಟು ನಮ್ಮ ತಲೆನ ಉಪಯೋಗಿಸ್ಬೋದು ಅನ್ನೋದು, ಆ ಕಲರ್ ಅದಕ್ಕೆ ಸೂಟ್ ಆಗುತ್ತೆ. ತುಂಬ ಸುಲಭ ಅಲ್ಲ. ಹಾಗೆ ನಾನು ಅದರಲ್ಲಿ ತುಂಬ ಪರಿಣತಿ ಆಗಿದ್ದೆ ಒಂದು ಕಾಲದಲ್ಲಿ, ತುಂಬ ಜನಕ್ಕೆ ಕಲಿಸಿದ್ದೆ. ಆಮೇಲೆ ಈ ಬುಕ್ಕನ್ನು ಹಿಡ್ಕೊಂಡಾಗ ಎಲ್ಲವನ್ನೂ ಈಗ ಮಾಡೋಕ್ಕೆ ನಂಗೆ ಆಗಲ್ಲ. ಈ ವಯಸ್ಸಲ್ಲಿ ಮನಸ್ಸನ್ನು ತುಂಬ ಗೊಂದಲ ಮಾಡ್ಕೊಳ್ಳೋದಿಲ್ಲ ನಾನು. ಈಗ ಓದೋದು ಬರೆಯೋದು ದೊಡ್ಡ ಹವ್ಯಾಸ ಅಂದ್ರೆ ಅದು ಹಿಂಗೆ ತಿರುಗಾಟ ಸಣ್ಣದು, ಇದಿಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಒಂದು ಸಣ್ಣ ಫ್ರೆಂಡ್ ಗ್ರೂಪ್ಗಳೆಲ್ಲ ಇದ್ದಾರೆ, ಅಲ್ಲಿ ಇಲ್ಲಿ ಹೋಗೋದು ಹಾಗೆ. ಅಮ್ಮ, ನೀವು ಹೇಳಿದ್ರಿ ಹೊರಗಡೆ ಸುತ್ತಾಡೋದು ತುಂಬಾ ಇಷ್ಟ ಅಂತ. ಹಾಗಿದ್ದಾಗ ನಿಮ್ಗೆ ಪ್ರವಾಸ ಕಥನ ಬರೆಯೋ ಒಂದು ಆಸಕ್ತಿ, ಅದ್ರ ಬಗ್ಗೆ ಬರಿಬೋದಾ? ನಾನು ಪ್ರವಾಸ ಕಥನ ಅಂದ್ರೆ ದೊಡ್ಡ ಬುಕ್ ಬರೆದಿಲ್ಲ. ನಾನು ಒಂದು ಹರ್ಷವಾಣಿ ಅಂತ ಒಂದು ಪತ್ರಿಕೆಗೆ 8 ವರ್ಷದಿಂದ ಅಂಕಣ ಬರಹಗಾರ್ತಿಯಾಗಿದ್ದೆ. ನಾನು ಎಲ್ಲಿ ಹೋಗಿ ಬಂದ್ರು ಸಂಕ್ಷಿಪ್ತವಾಗಿ ಅಲ್ಲಿದು ಒಂದು ಶೈಲಿಲಿ, ನನ್ನ ಶೈಲಿಲಿ ಬರಿತಾ ಇದ್ದೆ. ನನಗೆ ಯಾವ್ದು ಇಷ್ಟ ನನಗೆ ಆಗಲ್ಲ ಅಂದರೆ, ಈಗ ಒಂದು ಪ್ರವಾಸಕ್ಕೆ ಹೋದರೆ ಇದರಿಂದ ಅದಕ್ಕೆ ಇಷ್ಟು ಕಿಲೋಮೀಟ್ರು, ಅಲ್ಲಿ ಹತ್ತಬೇಕಾದ್ರೆ ಅದು ಹಾಗೆ ಮಾಡಬೇಕು, ಆಮೇಲೆ ಆ ಬಸ್ಸಿಗೆ ಇಷ್ಟು ಕೊಡಬೇಕು, ಈ ಫ್ಲೈಟಿಗೆ ಇಷ್ಟು ಕೊಡಬೇಕು, ಆ ಥರದ್ದು ಯಾವುದು ನಾನು ಬರೆಯೋದು ನಂಗೆ ಇಷ್ಟ ಆಗೋದಿಲ್ಲ ಈಗ. ಯಾಕೆಂದರೆ ಯಾವುದು ನಿಮ್ಗೆ ನೋಡಬೇಕಾದ್ರೂ ನೀವು ಹಾಕಿದರೆ ಆನ್ಲೈನಲ್ಲಿ ಸಿಗುತ್ತೆ. ಅದಕ್ಕೆ ನಂಗೆ ಯಾವಾಗಲೂ ಇಷ್ಟ ಆಗೋದು ಗಜಾನನ ಶರ್ಮರ ಕೈಲಾಸ ಮಾನಸ. ಹಾಂ, ಅದು ನಂಗೆ ತುಂಬ ಇಷ್ಟ ಆಗ್ತದೆ. ಅದನ್ನು ಅವ್ರ ಜೀವನಕ್ಕೆ ಹೇಗೆ ಹೊಂದಿಸಿ ಬರೀತಾರೆ ಅಂದರೆ,
ಆ ಕಥೆನ ಕಥೆನ ಅಥವಾ ಪ್ರವಾಸ ಕಥನನ ಅಂತಲೇ ಗೊತ್ತಾಗೋದಿಲ್ಲ. ಅದ್ರಲ್ಲಿ ಅವ್ರ ಹೆಂಡತಿ ಮಕ್ಕಳು ಎಲ್ಲರನ್ನೂ ತರ್ತಾರೆ. ಹಾಗೆ ಆ ಪ್ಲೇಸ್ಗಳ ಬಗ್ಗೆ ಬರೀತಾರೆ. ಅದು ನಮ್ಮ ಮನ್ಸಿಗೆ ಹೆಂಗೆ ನಿಲ್ಲುತ್ತೆ ಅಂದ್ರೆ ಇದ್ರ ಜೊತೆಗೆ ಅದು ಸೇರಿರುತ್ತಲ್ಲ, ತುಂಬಾ ಚಂದ ನಿಲ್ಲುತ್ತೆ. ಆ ಥರ ಬರವಣಿಗೆ ಇಷ್ಟ. ನಾನು ತುಂಬ ಕಡೆದೆಲ್ಲ ಬರೆದಿದ್ದೀನಿ, ಅಂದರೆ ಸಣ್ಣ ಸಣ್ಣ ಬರಹ ಲೇಖನಗಳನ್ನು ಮಾಡಿದ್ದೀನಿ. ಮುಂಚೆ ತುಂಬ ಮಾಡ್ತಾ ಇದ್ದೆ, ಅದು ಕೊಡಲೇಬೇಕಿತ್ತು ಆ ಪತ್ರಿಕೆಗೆ. ಹಾಗಾಗಿ ನಾನು ಹಾಗಿದ್ದೆಲ್ಲ ಹುಡುಕಿ ಎಲ್ಲಿ ಹೋದ್ರು ಅಂದರೆ ಅಲ್ಲಿಯವರ ಜೀವನ ಶೈಲಿ ಅದ್ರದ್ದೆಲ್ಲ ಎಲ್ಲಿ ಹೋದ್ರು ನಂಗೆ ಅದು ಸ್ವಲ್ಪ ಇಂಟ್ರೆಸ್ಟು. ಅಲ್ಲಿ ಹೇಗಿರ್ತಾರೆ, ಹೇಗೆ ಬಾಳ್ತಾರೆ ಅನ್ನೋದು ಅದ್ರ ಜೊತೆಗೆ ಸ್ವಲ್ಪ ಸೇರಿಸಿ ಬರೀತಾ ಇದ್ದೆ. ಆಮೇಲೆ ಈಗ ಅದು ಹುಡುಕಿ ಬರೀಕ್ ಹೋದ್ರೆ ಅದು ಅದ್ರ ತೂಕ ಕಳ್ಕೊಳ್ಳುತ್ತೆ ಅನ್ನಿಸ್ತು. ಅವ್ರ ಹತ್ರ ಹೇಳಿ ನಾನು ನಿಲ್ಲಿಸಿದೆ, ನಾನು ಬರೆಯಲ್ಲ ಇನ್ನು ಅಂತ. ಈಗ ಯಾವುದೇ ಪತ್ರಿಕೆ ತರಂಗಕ್ಕೆಲ್ಲ ಸಣ್ಣ ಕಥೆಗಳನ್ನು ಕೊಡ್ತೀನಿ, ಮತ್ತೆ ಯಾವುದಕ್ಕೂ ಬರೆಯಲ್ಲ. ಈಗ ತರಂಗದಲ್ಲಿ ಒಂದು ಕುಕ್ ಅಂತ ಒಂದು ಕತೆ ಆಗ್ತಾ ಇದೆ, ಒಬ್ರಿಂದ ಒಬ್ರಿಗೆ ಇದಾಗುತ್ತಲ್ಲ, ಅದರಲ್ಲೊಂದು ನನ್ನದು ಸೇರಿಸ್ಕೊಂಡಿದ್ದಾರೆ. ಯಾವ ಹೀಗಿದ್ದು ಕೆಲವು ಜಡ್ಜ್ ಆಗಿ ಕರೀತಾರೆ. ಅಂದರೆ ಮೊನ್ನೆ ಭೈರಪ್ಪಂದೊಂದು 10 ಕಥೆನ ಯಾರೋ ವಿಮರ್ಶೆ ಇತ್ತು. ಆ ವಿಮರ್ಶೆಗಳನ್ನು ನಾನು ಜಡ್ಜ್ ಮಾಡಬೇಕಿತ್ತು, ಯಾರದ್ದು ಸರಿ ಇದೆ ಅಂತ. ಹಾಗಿದ್ದಕ್ಕೆಲ್ಲ ನನಗೆ ಇಂಟ್ರೆಸ್ಟ್ ಉಂಟು. ಬಟ್ ಪ್ರವಾಸ ಕಥನ ಅಂತಲೇ ಬರೆದವ್ರದ್ದು ಕೆಲವರು ಇದ್ದಾರೆ, ತುಂಬ ಚೆನ್ನಾಗಿ ಬರೆದವರು ಇದ್ದಾರೆ. ಆದರೆ ನನಗೆ ಅಷ್ಟು ಬರೆಯೋಕ್ಕೆ ಶಕ್ತಿ ಇಲ್ಲ ಅಂತಲೇ ಹೇಳ್ಕೊಬೋದು. ನನ್ನ ಹತ್ರ ಯೋಗ್ಯತೆ ಇಲ್ಲ. ಸಣ್ಣ ಸಣ್ಣದು ಬರಿಬೋದು ಅಷ್ಟೇ ಹೊರತು ನನಗೆ ಅಷ್ಟು ಬಹುಶಃ ಮಾಡಿ ನನಗೆ ಇಂಟ್ರೆಸ್ಟ್ ಇಲ್ಲ ಏನು. ಅಮ್ಮ, ನಿಮ್ಮ ಶಾಂತಿಧಾಮ ಕೃತಿಗೆ ಕುವೆಂಪು ಪ್ರಶಸ್ತಿ ಬಂದಿದೆ ಅಲ್ವಾ? ಅದರ ಅನುಭವ ಹೇಗನ್ಸುತ್ತೆ ನಿಮ್ಗೆ? ಅದ್ರ ಬಗ್ಗೆ ಹಂಚ್ಕೊಳ್ಳಿ. ಅದು ಕುವೆಂಪು ಪ್ರಶಸ್ತಿ ಬಂದಿದ್ದು ನನಗೆ ಕರ್ನಾಟಕ ಸಂಘ ಅಂತ ಹೇಳಿ ಇದರಿಂದ ಬಂತು. ನಂಗೆ ಅದು ಯಾಕೆ ತುಂಬ ಖುಷಿಯಾಗಿದ್ದು ಅಂದರೆ ಅಲ್ಲಿ ಯಾವ ಒಂದು ಯಾರ್ದಾರು ಒಂದು ಇನ್ಫ್ಲುಯೆನ್ಸ್ ಆಗಲಿ ಏನೇನೂ ಇಲ್ಲ, ಅಷ್ಟು ಅದು ಶುದ್ಧವಾದ ಇದು ಅಲ್ಲಿ ನಂಗೆ ಬಂದಿರೋದು. ಅದು ಹೌದು. ಆಮೇಲೆ ಕುವೆಂಪು ಪ್ರಶಸ್ತಿ ಅದು ತಗೊಳ್ಳೋದು ನನಗೆ ನನ್ನ ಊರೇ ಅಲ್ಲ, ತೀರ್ಥಹಳ್ಳಿ ಶಿವಮೊಗ್ಗ. ತುಂಬಾನೇ ಖುಷಿ ಆಯಿತು. ಕುವೆಂಪು ನನಗೊಂದು, ನಾನು ಹೇಳುವಾಗ ಮರ್ತೆ, ನಾನು ಓದಿದ್ರಲ್ಲಿ ಕುವೆಂಪುದು ತುಂಬ ಇದೆ. ಹಾಗೆ ಅದನ್ನು ತಗೊಂಡಿದ್ದು ನಂಗೆ ಖುಷಿ ಆಯಿತು. ಇನ್ನು ಕೆಲವುದಕ್ಕೆಲ್ಲ ನಾನು ಈ ಪ್ರಶಸ್ತಿ ಬಂದ ಇದನ್ನು ಸಹ ಕರ್ನಾಟಕ ಸಂಘಕ್ಕೂ ಕಳಿಸೋದೇ ಬಿಟ್ಟಿದ್ದೆ ನಾನು ಎಲ್ಲದಕ್ಕೂ. ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೆ. ಸುಮ್ಮನೆ 4 ಪುಸ್ತಕ ಕೇಳ್ತಾರೆ, ಅದು ಏನಾಯ್ತು ಅಂತಲೂ ಹೇಳೋದಿಲ್ಲ. ಆಮೇಲೆ ನನ್ನ ಪುಸ್ತಕ ನಂಗೆ ಜೀವ, ನನ್ನ ಪುಸ್ತಕ ಹೋಗುತ್ತೆ. ಹಾಗಾಗಿ ಕಳಿಸೋದೇ ಬಿಟ್ಟಿದ್ದೆ. ಮತ್ತು ನಂಗೆ ಅಷ್ಟು ಒಂದು ನನ್ನ ಸಂತೋಷಕ್ಕೆ ಬರೀದ್ರಿಂದ ಒಂದು ಬರಲೇಬೇಕು ಅಂಥೇಳಿ ಯಾರಿಗಾರು ಕೇಳ್ಕೊಳ್ಳೋದು ಮಾಡೋದು ಎಲ್ಲ ಬೇಡ ಇತ್ತು. ನನಗೆ ಕಳಿಸಿರ್ಲಿಲ್ಲ. ಇದನ್ನು ನನಗೆ ಪ್ರೇಮ ಭಟ್ ನೀನು ಕಳ್ಸಮ್ಮ, ಇದು ಬಂದಿದೆ ಅಂದರು. ನಾನು ಆದರೂ ಕಳಿಸಿರ್ಲಿಲ್ಲ. ಮತ್ತು ಫೋನ್ ಮಾಡಿ ಬೈದರು, ಹಿಂಗೆ ಎಷ್ಟು ಸರಿ ಹೇಳಬೇಕು, ಕಳಿಸು ಅಂತ ಹೇಳಿಲ್ವಾ, ಇವತ್ತೇ ಕಳಿಸು ಅಂತ. ಕಳಿಸಿದ್ದೆ. ಅದು ಕಳಿಸಿದ್ದು ಮರ್ತೋಗಿದೆ. ಅಂದರೆ ಇದು ಹೊಗಳ್ಕೊಳ್ಳೋಕೆ ಹೇಳೋದಲ್ಲ, ನಂಗೆ ಗೊತ್ತೇ ಇಲ್ಲ. ಒಂದು ದಿವಸ ನಾನು ಮಲಗಿದಾಗ ಕರ್ನಾಟಕ ಸಂಘದಿಂದ ಫೋನ್ ಬಂತು, ನಿಮ್ಮ ಬುಕ್ಕಿಗೆ ಕುವೆಂಪು ಅವಾರ್ಡ್ ಬಂದಿದೆ. ನನ್ನ ಬುಕ್ಕಿಗ ಅಂತ ನಂಗೆ ಮರ್ತೋಗ್ಬಿಟ್ಟಿದೆ ಕಳಿಸಿದ್ದು. ಆಮೇಲೆ ಶಾಂತಿಧಾಮಕ್ಕೆ ಬಂದಿದೆ ಅಂದ ತಕ್ಷಣ ನೆನಪಾಯಿತು. ತುಂಬ ಖುಷಿಯಾಯಿತು ನಂಗೆ ಅಲ್ಲಿ ವಾತಾವರಣ. ಆಮೇಲೆ ಅವರೆಲ್ಲ ಆ ಬುಕ್ಗಳ ಬಗ್ಗೆ ಅವರಿಗೆ ಒಂದು ಪ್ರಶಸ್ತಿ ಬಗ್ಗೆ ಇರೋ ಗೌರವ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಆ ಪ್ರಶಸ್ತಿ ನನಗೆ ಇನ್ನು ನಾನು ಹೇಳ್ತಾ ಇದ್ದೆ ನನ್ನ ತಮ್ಮನ ಹತ್ರ, ನನಗೆ ಜೀವನದಲ್ಲಿ ಇನ್ಯಾವ್ದು ಸಿಕ್ಕದಿದ್ರು ಕುವೆಂಪು ಪ್ರಶಸ್ತಿನೇ ಸಾಕು ಅಂತ. ಮತ್ತು ಸಣ್ಣ ಸಣ್ಣದು ಬೇಕಾದಷ್ಟು ಬಂದಿದೆ, ಅಲ್ಲಿ ಇಲ್ಲಿ ಸನ್ಮಾನ ಅದು ಇದು ಅದೆಲ್ಲ ಬಂದಿದೆ. ಈಗ ಮೈನ್ ನಾನು ಗುರ್ತಿಸ್ಕೊಳ್ಳೋದು ಆ ಪ್ರಶಸ್ತಿ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ನನ್ನ ತಮ್ಮನೂ ಬರಿತಾನೆ ತುಂಬ. ಹಾಗಾಗಿ ಬರವಣಿಗೆ ನಾನು ನನ್ನ ತಮ್ಮ ಇಬ್ಬರು ಬರಿತೀವಿ. ಇನ್ನೊಬ್ಳು ತಂಗಿ ಕವಿತೆ ಬರೀತಾಳೆ. ಅಂದರೆ ಕವಿತೆ ಅಂದರೆ ಈಗ ಬರೆದ ಹಾಗೆ ಅಲ್ಲಿ ಬಂದ, ಇಲ್ಲಿ ಕೂತ, ಅಲ್ಲಿ ಹೋದ, ಅದು ಅಲ್ವೇ ಇಲ್ಲ. ಸಿಕ್ಕಾಪಟ್ಟೆ ಆಳದ ಕವಿತೆ ಬರೀತಾಳೆ. ಅಷ್ಟು ಕನ್ನಡ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರೀತಾಳೆ ಅವಳು. ತಮ್ಮ ತುಂಬ ತುಂಬ ಬುಕ್ ಬರೆದಿದ್ದಾನೆ. ಮೊನ್ನೆ ಈಚೆಗೊಂದು ಮುಳುಗಡೆಯ ಒಡಲಾಳ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾನೆ. ಅದು ನಾವು ಮುಂಚೆ ಇದ್ದು ಊರು ಫುಲ್ಲು ಮುಳುಗಿ ಹೋಯಿತು. ಆ ಊರು ವರಾಹಿ ಪ್ರಾಜೆಕ್ಟಲ್ಲಿ ನಮ್ಮ ಬಾಲ್ಯನೇ ಮುಳುಗಿ ಹೋಗ್ಬಿಟ್ಟಿದೆ. ಅಲ್ಲಿ ಏನೂ ಇಲ್ಲ ಈಗ. ಅಲ್ಲಿಂದ ನಾವು ಬದುಕು ಕಟ್ಕೊಳ್ಳೋಕ್ಕೆ ಶೃಂಗೇರಿ ಹತ್ರ ಬಂದು ಅಲ್ಲಿ ತಮ್ಮ ಮತ್ತೆ ಜಮೀನೆಲ್ಲ ತಗೊಂಡ, ತಂದೆ ಬೇಗ ಹೋಗಿಬಿಟ್ರು. ಹಾಗಾಗಿ ನನ್ನ ತಮ್ಮ ಮತ್ತು ನಾನು ಸ್ವಲ್ಪ ಅವನೊಟ್ಟಿಗಿದ್ದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, 8 ಜನ ಮಕ್ಕಳು ಅವರು. ಅವಾಗ ನಮ್ಮ ಫ್ಯಾಮಿಲಿ 4 ಹೆಣ್ಣು 4 ಗಂಡು ಇದ್ದರು. ತುಂಬ ಕಷ್ಟಪಟ್ಟಿದ್ವಿ ನಾವು ಅವಾಗ. ನಮ್ಮ ಕಷ್ಟನ ಮಾತ್ರ ನೋಡಲಿಲ್ಲ. ಅವನು ಲಾಯರು. ಇಡೀ ಇದಿತ್ತಲ್ಲ ಮಲೆನಾಡಲ್ಲಿ ಏನು ಮುಳುಗಿ ಹೋಯ್ತೋ ಅಲ್ಲಿಗೆ ಬರಬೇಕಾಗಿದ್ದ ನ್ಯಾಯ ಸಿಕ್ಕಾಪಟ್ಟೆ ಒದ್ದಾಡಿದ ನಾನು ಎಲ್ರಿಗೂ. ಈಗ ಒಂದು ಇಷ್ಟು ಜಾಗದಲ್ಲಿ ಒಂದು ಗುಡಿಸಲು ಕಟ್ಕೊಂಡಿರ್ತಾರೆ,
ಅವ್ರಿಗೆ ಏನು ಅಕ್ಷರ ಗೊತ್ತಿಲ್ಲ, ಅವ್ರಿಗೆ ಅದು ಜಾಗ ನಂದು, ನಾನು ಅದಕ್ಕೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಂಥವ್ರನ್ನೆಲ್ಲ ಹಿಡಿದು ಮಾಡಿ ಅವನು ಅವರಿಗೆಲ್ಲ ಪರಿಹಾರ ಕೊಡಿಸಿ, ಬರೀ ಕೊಡಿಸಿಲ್ಲ, ಎಲ್ಲಿ ಮತ್ತು ಅವ್ರಿಗೊಂದು ನೆಲೆ ಇಲ್ಲದಿದ್ರೆ ಅವರಿಗೆ ಗೊತ್ತಿರೋದಿಲ್ಲ, ಪೂರಾ ಬ್ಯಾಡ್ ಇದಿರುತ್ತೆ, ಅಭ್ಯಾಸಗಳಿರುತ್ತೆ, ಹಾಗಾಗ್ದಿದ್ದ ಹಾಗೆ ನೋಡಿ ಎಲ್ಲ ತುಂಬ ಮಾಡಿದ್ದಾನು ಅವನು. ನಂಗೆ ತುಂಬ ಸಪೋರ್ಟು, ಏನು ಬರೆಯೋದಾದ್ರೂ ಎಂಕರೇಜ್ ಕೊಡ್ತಾನೆ ಅವನು. ಶೈಕ್ಷಣಿಕ ಓದು ತುಂಬಾ ಕಡಿಮೆ ಅಂತ ಹೇಳಿದ್ರಿ ನೀವು. ಹೌದು. ಅದಲ್ಲದೆ ನಿಮ್ಗೆ ಸಾಹಿತ್ಯ ಒಲಿದಿತ್ತು ಅಂತ. ಸೊ ಇದ್ರ ಮಧ್ಯೆ ಏನ್ ಅನ್ಸುತ್ತೆ ನಿಮ್ಗೆ, ಎಜುಕೇಶನ್ ಮತ್ತೆ ಇಲ್ಲ ಅದು ಹಾಗೆ ನಂಗೆ ಒಂದು ಕಾಲದಲ್ಲಿ ನನಗೊಂದು ಇನ್ಫೀರಿಯಾರಿಟಿ ಇತ್ತು. ನಾನು ಅಷ್ಟು ಎಲ್ಲರಂಗೆ ಕಾಲೇಜಿಗೆ ಹೋಗಿಲ್ಲ, ಡಿಗ್ರಿ ಮಾಡಿಲ್ಲ. ಅದು ಎಷ್ಟು ಹೋಯ್ತು ಅಂದ್ರೆ ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ವಿದ್ಯಾವಂತರಲ್ಲಿ ಇರುವ ಒಂದು ಸಂಕುಚಿತ ಭಾವ ಇರುತ್ತಲ್ಲ, ಅದು ಏನೂ ಇಲ್ದಿದ್ದವ್ರ ಹತ್ರ ಇಲ್ದಿದ್ದ ಹಾಗೆ ನಾನು ಬೆಳೆಸ್ಕೊಬೋದು. ವಿದ್ಯೆ ಅಂದ್ರೆ ಏನು, ಬರೀ ಒಂದು ಓದೋದು ಮಾತ್ರ ಅಲ್ಲ, ನಾವು ಬೆಳಿಬೇಕು, ಒಳ್ಳೆ ರೀತಿಲಿ ಬೆಳಿಬೇಕು. ಅದಕ್ಕೆ ಆ ವಿದ್ಯೆ ಬೇಡ, ಇಲ್ದಿದ್ರು ನಡೆಯುತ್ತೆ, ಬೇಡ ಅಂದ್ರೆ ಹಾಗಲ್ಲ. ಆಮೇಲೆ ನನಗೆ ಓದೋದಾದ್ರೆ ಓದ್ಬೋದಿತ್ತು, ನಾನು ದಡ್ಡಿಯಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ನಂಗೆ ಅವಾಗ ಏನು ಅನಿಸ್ತು, ಇನ್ನು ಓದಿ ನಾನು ಏನು ಸಾಧಿಸ್ಬೇಕು, ಮದುವೆ ಆಯಿತು, ಮಕ್ಕಳಾಯಿತು, ಅದಕ್ಕಿಂತ ನನ್ನ ಮಕ್ಕಳನ್ನ ನನಗೆ ಏನೇನು ಕನಸಿದೆಯೋ ಅದನ್ನು ಮಕ್ಕಳ ಹತ್ರ ಪಡಿಬೇಕು ನಾನು ಅಂತ ಸತತವಾಗಿ ಪ್ರಯತ್ನ ಪಟ್ಟೆ ನಾನು. ಅದಕ್ಕೆ ನನ್ನ ಪ್ರಯತ್ನ ಫಲಿಸ್ತು. ಎಲ್ಲರೂ ರ್ಯಾಂಕ್ ಬಂದರು, ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, 3 ಜನ ಗಂಡು ಮಕ್ಕಳು. ಅದೆಲ್ಲ ಆಯಿತು. ಇನ್ನೇನಾಗಬೇಕು ನನಗೆ, ನಾನು ಇನ್ನು ಮಾಡಿ ಏನು ಮಾಡಬೇಕು ಅಂಥೇಳಿ ಸಾಹಿತ್ಯದಲ್ಲಿ ನಾನು ಪೂರ ತೊಡಗಿಸ್ಕೊಂಡೆ. ತುಂಬ ಜನ ಹೇಳಿದರು, ನೀನು ಈಗ ಮುಂದುವರಿಸ್ಬೋದು, ತೀರ್ಥಹಳ್ಳಿ ಕಾಲೇಜಿಗೆ ಹೋಗ್ಬೋದು, ಹಾಗೆಲ್ಲ ಮಾಡ್ಬೋದು ಅಂತ. ನನ್ನಷ್ಟಕ್ಕೆ ನಾನೇ, ಆವಾಗಲೂ ನಾನು ಯಾರ ಸಲಹೆ ಕೇಳಲಿಲ್ಲ, ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನೀಗ ಕಾಲೇಜಿಗೆ ಅಂತ ಹೋದರೆ ಆಗ ಮಕ್ಕಳು ಮತ್ತೆ ಹೀಗೆ ಆಗ್ತಿರ್ಲಿಲ್ಲ. ನನ್ನ ಮಕ್ಕಳು ಅವ್ರನ್ನ ಯಾರು ನೋಡ್ಕೊತಿದ್ರು, ಅವಾಗ ಕಷ್ಟಪಟ್ಟೇ ಹೋಗ್ಬೇಕಿತ್ತು ನಾನು. ಅದೆಲ್ಲ ಬೇಡ, ನಾನು ಅವರಿಗೆ ಎಂಕರೇಜ್ ಕೊಡ್ತೀನಿ ಅಂಥೇಳಿ. ಅದು ಫೇಲ್ ಆಗಿದ್ರೆ ನನ್ನ ಜೀವನನೇ ಮುಳುಗೋಗ್ತಿತ್ತು ನನಗೆ. ಆದರೆ ನಾನು ಎಷ್ಟು ಸಕ್ಸಸ್ ಆದೆ ಅಂದರೆ, ಯಾವತ್ತಿಗೂ ನನ್ನ ಸಾಹಿತ್ಯ ನಿಮ್ಮ ಕೈ ಹಿಡಿತು. ನಾನು ನನಗೆ ಬೇಕಾದ ಹವ್ಯಾಸದಲ್ಲಿ ಬದುಕೊಂಡೆ, ಅವ್ರನ್ನೂ ಒಳ್ಳೆ ಮಾರ್ಗಕ್ಕೆ ತಂದೆ. ಹಾಗೆ ಮಾಡೋಕ್ಕೆ ನನಗೆ ಅದನ್ನೊಂದು ಹೆಮ್ಮೆಯಿಂದ ಕೊಚ್ಕೊಳ್ಳೋದು ಅಂತಲ್ಲ, ತುಂಬ ಸಂತೋಷವಾಗಿ ಹೇಳ್ಕೊಳ್ತೀನಿ ನಾನು. ಅವಕಾಶ ಕೊಟ್ಟ ಬುಕ್ ಬ್ರಹ್ಮದವರಿಗೆ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು.